नमो ब्रह्मादिभ्यो ब्रह्म विद्या संप्रदाय स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः वन्देदं सच्चिदानन्दं यतिवर्यं महामतिं वेदवेदान्तदारक्यं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रियं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः। ब्रह्म एतेषां प्रश्नानां यथाक्रमं निर्णयाय श्रीभगवान् उवाच येषां प्रश्नानां यथाक्रमं निर्णयाय श्रीभगवानुवाच ಈ ಪ್ರಶ್ನೆಗಳಿಗೆ ಕ್ರಮವರಿತು ಯಾವ ಕ್ರಮದಲ್ಲಿ ಪ್ರಶ್ನೆ ಮಾಡಿದಾನೋ ಆ ಕ್ರಮವನ್ನು ಕುರಿತು ಅಂತ ಕ್ರಮಾನುಸಾರವಾಗಿ ಅಂತ ಪ್ರಶ್ನೆಗೆ ಅನುಗುಣವಾಗಿ ಉತ್ತರವನ್ನ ನಿರ್ಣಯಕ್ಕಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಆ ಪ್ರಶ್ನೆಗಳಿಗೆ ನಿರ್ಣಯ ಮಾಡಬೇಕು. ನಿರ್ಣಯ ಮಾಡೋದು ಉತ್ತರ ಹೇಳೋದು. ಉತ್ತರ ಹೇಳ್ಬಿಟ್ರೆ ನಿರ್ಣಯ ಆಯ್ತು. श्रीभगवानुवाच श्रीभगवानुवाच अक्षरं ब्रह्म परमं स्वभावोऽध्यात्ममुच्यते अक्षरं ब्रह्म परमं स्वभावोऽध्यात्ममुच्यते भूतभावोद्भवकरो विसर्गः कर्म संज्ञितः भूतभावोद्भवकरो विसर्गः कर्म संज्ञितः अक्षरं ब्रह्म परमं स्वभावोऽध्यात्ममुच्यते भूतभावो भवकरो विसर्गः कर्म संज्ञितः अक्षरं ब्रह्म परमं स्वभावः अध्यात्मम् उच्यते भूतभावोद्भवकरः विसर्गः कर्म संज्ञितः भूतभाव उद्भवकरः भूतभावोद्भव विसर्गः कर्म संज्ञितः किंतद् ब्रह्म ಅಂತ ಕೇಳಿದ. ಅಕ್ಷರಂ ಬ್ರಹ್ಮ ಅಂತ ಸಂಬಿಟ್ಟ. ಬ್ರಹ್ಮ ಯಾವ್ದಪ್ಪ ಅಂತ ಕೇಳಿದ. ನಾಶರಹಿತವಾದ ಸ್ವರೂಪವೇ ಬ್ರಹ್ಮ ಕಣಪ್ಪ ಅಂದ. ಕಿಮಧ್ಯಾತ್ಮಂ ಅಂದ. ಅಧ್ಯಾತ್ಮ ಏನು ಕೇಳಿದ. ಸ್ವಭಾವವೇ ಅಧ್ಯಾತ್ಮ. ನೀವು ಒಳಗಿದ್ಕೊಂಡಿರೋದು ಅಂದ್ರೆ ಅದರ ಅಧ್ಯಾತ್ಮ, ಅದು ಸ್ವಭಾವ. ಪ್ರತ್ಯೇಗಾತ್ಮನಾಗಿದ್ಕೊಂಡಿರೋದೇ ಅದರ ಸ್ವಭಾವವೇ ಅದು ಅಧ್ಯಾತ್ಮ. ಕಿಮಧ್ಯಾತ್ಮದ ಪ್ರಶ್ನೆ. ಪ್ರಶ್ನೆಗೆ ಏನು ಉತ್ತರ? ಸ್ವಭಾವ ಅಧ್ಯಾತ್ಮ. ಸ್ವಭಾವ ಅಂದ್ರೆ ಏನು? ನಿಶ್ಚಯ ಪ್ರತ್ಯೇಗಾತ್ಮ ಸ್ವಭಾವ, ಒಳಗಿದ್ಕೊಂಡಿರೋದು. ತೀರ ಪ್ರತ್ಯೇಗಾತ್ಮ ಇರೋದು ಸ್ವಭಾವ. ವಿಸರ್ಗ ಕೇಳ. ಕಿಂತ ಬ್ರಹ್ಮ ಕಿಂ ಕರ್ಮ ಅಂತ ಕೇಳಿದ. ಕರ್ಮ ಕೇಳಿದ್ರೆ ಭೂತ ಭಾವೋದ್ಭವಕರ ವಿಸರ್ಗ. ಭೂತ ಅಂದ್ರೆ ಪ್ರಾಣಿಗಳು. ಅಂಡಜ ಶ್ವೇತಜ ಜಲ ಚತುರ್ವಿಧ ಭೂತ. ಭೂತ ಭಾವ ಅಂದ್ರೆ ಪ್ರಾಣಿಗಳ ಭಾವ ಅಂದ್ರೆ ಸ್ವರೂಪ, ಇರುವಿಕೆ. ಅದ ಉದ್ಭವಕರ ಉಂಟು ಮಾಡುವ ಒಂದು ಸೃಷ್ಟಿಯೇ ಕರ್ಮ. ಹಿಂಗ್ ಕರ್ಮ ಕೇಳಿದೆ ಅದನ್ನ. ಮೂರನೇ ಪ್ರಶ್ನೆ ಏನು? ಕೋತೆ ಅಲ್ಲಿರೋದು ಪ್ರಶ್ನೆ ಹಿಂಗಡಲ್ಲೇ ಮಧ್ಯಮ ಇದರ ಶ್ಲೋಕದಿರೋದು. ಅದಕ್ಕೆ ಉತ್ತರ ಕಿಂತ ಬ್ರಹ್ಮ ಪ್ರಶ್ನೆ ಉತ್ತರ ಇದೆ. ಏನ್ ಉತ್ತರ? ಕಿಂತ ಬ್ರಹ್ಮ ಯಾವ್ದು ಬ್ರಹ್ಮ? ಅಕ್ಷರ ಬ್ರಹ್ಮ. ಉತ್ತರ ಕೊಟ್ಟು ಗೊತ್ತಾಗೋದಿಲ್ವಾ? ಕಿಮಧ್ಯಾತ್ಮ. ಅಧ್ಯಾತ್ಮ ಯಾವುದು? ಸ್ವಭಾವ ಏನು? ಪ್ರತ್ಯೇಗಾತ್ಮ ಸ್ವಭಾವ. ಪ್ರತ್ಯೇಗಾತ್ಮ ಸ್ವಭಾವವೇ ಅಧ್ಯಾತ್ಮ. ಕಿಂ ಕರ್ಮ ಅಂತ ಕೇಳ್ದ. ಅದಕ್ಕಿಂತ ಭೂತಗಳ ಇರುವಿಕೆ ಇದೆಯಲ್ಲ, ಇದರ ಉತ್ಪತ್ತಿ ಆಗುವ ಕೆಲಸವೇ ಕರ್ಮ. ಭೂತ ಭಾವ, ಅದರ ಉದ್ಭವಕರ, ಅದರ ವಿಸರ್ಗ ಸೃಷ್ಟಿ, ಅದೇ ಕರ್ಮ. ಸಂಗೀತ. ಸಂಗಿ ಅಂದ್ರೆ ಸಿಂಬಲ್, ಗುರುತಾಗಿದೆ. ಒಂದೊಂದು ಕರೆಕ್ಟ್ ಉತ್ತರ ಕೊಡ್ಕೊಂಡು ಹೋಗ್ತಾ ಇದ್ದಾನೆ. ಒಂದು ಅಕ್ಷರಂ ನಕ್ಷರತಿ ಅಕ್ಷರಂ ಪರಮಾತ್ಮ. ಅಕ್ಷರಂ ನಕ್ಷರತಿ ಇದಿ ಅಕ್ಷರಂ ಪರಮಾತ್ಮ. ಅಕ್ಷರಾಕ್ಷರ ನಕ್ಷರತಿ. ಯಾವುದಕ್ಕೆ ಅಕ್ಷರ ಸಂಚಲನೆ ಸವೆತ ಇಲ್ಲವೋ. ಸವೆಯೋದು ಗೊತ್ತಾ? ಸವೆಯೋದು ಸವೆದು ಬಿಟ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ಬದಲಾವಣೆ, ವಿಕಾರ ಅದಿಲ್ಲದ್ದು. ಮೂಮೆಂಟು ಇಲ್ಲ, ಸವತಾನು ಇಲ್ಲ. ಕೇಳಿಮ್ಮ ಅನುಪಮ ಕೇಳಿದ್ದಾನು.
ಮ್ಯೂಟ್ ಮಾಡ್ಲಿ ಬೇಡ. ಇದು ಸ್ವಲ್ಪ ಬೇರೆ ಇದೆ ಅಲ್ವಾ? ಕರ್ಮ ಅಂದ್ರೆ ಯೂಶಲಿ ಹಂಗರ್, ಥರ್ಸ್ಟ್ ಅಂತ ತಗೋಬಹುದಲ್ವಾ? ಇಲ್ಲೇನೋ ಒಂಥರ ಬರ್ತ್ ಅಂತ ಕೊಟ್ಟಿದಾರ ಅಲ್ವಾ ಗುರುಗಳೇ? ಕರ್ಮ ಶಬ್ದಕ್ಕೆ ಕ್ರಿಯೆ ಅಂತ ಅರ್ಥ ಇದೆ. ಆಕ್ಷನ್ ಕರ್ಮ ಅಂತಾರೆ. ಕರ್ಮ ಅಂದ್ರೆ ಅಗ್ನಿಹೋತ್ರಾದಿ ವೈದಿಕ ಕರ್ಮ ಅಂತಾರೆ. ಕರ್ಮ ಅಂದ್ರೆ ಪುಣ್ಯ ನಮ್ ಕರ್ಮ ಇದು ಅಂದ್ರೆ ಪುಣ್ಯ ಪಾಪ ಇದಕ್ಕೂ ಕರ್ಮ ಅಂತಾರೆ. ಇಲ್ಲಿ ಸೃಷ್ಟಿಯನ್ನು ಕರ್ಮ ಅಂತ ಇದ್ದಾರೆ. ಕಾಂಟೆಕ್ಸ್ಟ್ ಪ್ರಕಾರ ಅರ್ಥ ಮಾಡ್ಕೋಬೇಕು. ಈ ಕಾಂಟೆಕ್ಸ್ಟ್ ಅಲ್ಲಿ ಕರ್ಮ ಅಂದ್ರೆ ಸೃಷ್ಟಿ ಕರ್ಮ, ಸೃಷ್ಟಿ ವ್ಯಾಪಾರವೇ ಸೃಷ್ಟಿ ಒಂದ್ ಅರ್ಥ ಕೊಡ್ತಾ ಇದಾರೆ ಅಷ್ಟೇ, ಪೂರ್ತಿ ಅರ್ಥ ಕೊಡ್ತಾ ಇಲ್ಲ, ಒಂದು ಆಂಗಲ್ ಇಂದ ಅರ್ಥ ಕೊಡ್ತಾ ಇದಾರೆ ಅಷ್ಟೇ. ಕರೆಕ್ಟ್ ಅಲ್ವಾ? ಕ್ರಿಯೆ ಇದೆಯಲ್ಲ, ಸೃಷ್ಟಿಯಲ್ಲಿ ಕ್ರಿಯೆ ಇದೆಯಲ್ಲ. ಅದೇ ಆದ್ರೆ ಕರ್ಮ ಅನ್ನೋದಕ್ಕೆ ಪೂರ್ತಿ ಮೀನಿಂಗ್ ಆಗಲ್ಲ ಇದು ಅಂತ ಅಲ್ವಾ? ಯಾಕಂದ್ರೆ ಮಿಕ್ಕಿರೋ ಮೀನಿಂಗ್ ಎಲ್ಲ ಬರಲ್ಲ ಇದ್ರಲ್ಲಿ. ಅದು ಅಗ್ನಿಹೋತ್ರಾದಿ ಕರ್ಮ ಅರ್ಥ ಬರಲ್ಲ, ನಿತ್ಯ ಕರ್ಮ ಬರಲ್ಲ. ನಿತ್ಯ ಕರ್ಮ ಅಂತ ಇದೆಯಲ್ಲ ಅದೆಲ್ಲ ಬರಲ್ಲ. ಇದು ಬರೀ ಇದು ಸೃಷ್ಟಿ ರೂಪವಾದ ಕರ್ಮ, ಪ್ರಜೆಗಳನ್ನ ಭೂತಗಳನ್ನ ಸೃಷ್ಟಿ ಮಾಡುವ ಕ್ರಿಯೆ ಇದೆಯಲ್ಲ ಅದನ್ನ ಕರ್ಮ ಅಂತ ಇಲ್ಲಿ ಹೇಳ್ತಾನೆ. ಈ ಕಾಂಟೆಕ್ಸ್ಟ್ ಅದನ್ನ ಹೇಳ್ತಾನೆ. ವಿಸರ್ಗ ವಿಸರ್ಜನ ದೇವತ್ವ ಅದೇ ಮಾಡಿದಾರ. ಭೂತ ಭಾವೋದ್ಭವಕರ ಏನು ಯಾವುದು? ಅದು ಪ್ರಶ್ನೆ ಇಲ್ವಲ್ಲ, ಕರ್ಮವೇ ಪ್ರಶ್ನೆ ಇರೋದು. ಪ್ರಶ್ನೆ ಇರೋದು ಪರಂಪರೆಯಿಂದ ಇದ್ರದ್ದು ಬರ್ತಲ್ಲ ಒಳ್ಳೆ ಭೂತಾನಿ ಆತ ಇದು ಏನೋ ಅಗ್ನಿಹೋತ್ರಾದಿ ಕರ್ಮದಲ್ಲಿ ಸೋಮಯಾಗ ಇತ್ಯಾದಿ ಕರ್ಮಗಳಲ್ಲಿ ಆಹುತಿ ಕೊಟ್ಟು ಅದು ಪಂಚಮ್ಯಾಮಾಹುತವ ಪುರುಷೋತ್ಸವ ಅಂತ ಆ ರೀತಿ ಕಾಲಚಕ್ರ ಇದ್ರಲ್ಲಿ ನೋಡಿದ್ವಲ್ಲ ನಾವು. ಅಲ್ಲ, ವಿಸರ್ಗ ಅನ್ನೋ ಶಬ್ದಕ್ಕೆ ಸೃಷ್ಟಿ ಅರ್ಥ ಇದೆ. ಅದೇ ಚರು ಪುರೋಡಾಶ ದೇವತೆ ಕೊಡೋದನ್ನ ಅರ್ಥ ಮಾಡಿದ್ದಾರೆ ಭಾಷಿಕಾರ. ಯಜ್ಞ ಅವಾಂತರ ಕಾರಣ ಆಗತ್ತೆ. ಚರು ಪುರೋಡಾಶ ಇದೆಯಲ್ಲ, ಚರು ಅಂದ್ರೆ ಅನ್ನ, ಪುರೋಡಾಶನ ಹಿಟ್ಲು ಮಾಡಿದ್ದು. ಇವುಗಳನ್ನ ದೇವತೆಗಳಿಗೆ ಯಾಗದಲ್ಲಿ ಕೊಡ್ತಾರಲ್ಲ ಅದನ್ನೇ ಕರ್ಮ ಅಂತ ಕೈತಾ ಇದ್ದಾನೆ ಅಂತ. ಅದು ಭೂತ ಭಾವೋದ್ಭವಕರವಾದ ಕರ್ಮ. ಅದು ಅದಕ್ಕೆ ಕಾರಣವಾಗಿರುವಂತ ಕರ್ಮ. ಅದರಿಂದ ಅದು ವಿಸರ್ಗ ಶಬ್ದಕ್ಕೆ ಅರ್ಥ ಸೃಜ ವಿಸರ್ಗ ಧಾತು ಸರ್ಗ ಘಂಗಿ ಉಂಟಾಗೋದು, ಹುಟ್ಟೋದು ಅಂತ. ಹುಟ್ಟೋದಕ್ಕೆ ಕಾರಣವಾಗಿರೋದು ಕರ್ಮ. ಅದನ್ನ ಲಕ್ಷಾರ್ಥ ತಗೊಳ್ತಾ ಇದ್ದಾರೆ. ವಿಸರ್ಜನೆ ಬಿಡೋದು ದೇವತೋದ್ದೇಶ. ಅವ್ರು ಹೇಳಿದ್ ನಂಗೆ ಅರ್ಥ ಆಗ್ಲಿಲ್ಲ. ಅವ್ರೇನೋ ಸೈಕಲ್ ಹೇಳ್ತಾ ಇದಾರ ಅಲ್ಲ, ಇವು ವಿಸರ್ಗ ಶಬ್ದಕ್ಕೆ ಅರ್ಥ ಭೂತ ಭಾವೋದ್ಭವಕರ ವಿಸರ್ಗ ಇದೆಯಲ್ಲ. ವಿಸರ್ಗ ಅಂದ್ರೆ ಸುಮ್ಮನೆ ಬಿಡೋದಲ್ಲ, ದೇವತೆಗಳಿಗೋಸ್ಕರವಾಗಿ ತುಪ್ಪ, ಅನ್ನ, ಪುರೋಡಾಶ ಆಹುತಿ ಕೊಡೋದನ್ನೇ ವಿಸರ್ಗ ಅಂತ ಇದ್ದಾರೆ. ಕರ್ಮವನ್ನೇ, ಅಗ್ನಿಹೋತ್ರಾದಿ ಕರ್ಮವನ್ನೇ ಹೇಳ್ತಿದ್ದಾರೆ. ಅದು ಭೂತಗಳ ಉತ್ಪತ್ತಿಗೆ ಕಾರಣವಾದದ್ದು ಅಂತ ಅದಕ್ಕೊಂದು ಅಬ್ಜೆಕ್ಟಿವ್ ಆ ಕರ್ಮ. ಅದರಿಂದಲೇ ಎಲ್ಲ ಸೃಷ್ಟಿ ಆಗೋದು ಅಂತ. ಯಜ್ಞದಿಂದಲೇ ಯಜ್ಞಾತ್ ಭವಂತಿ ಭೂತಾನಿ, ಅನ್ನಾತ್ ಭವಂತಿ ಭೂತಾನಿ, ಯಜ್ಞಾತ್ ಭವಂತಿ ಭೂತಾನಿ ಬರೋದು. ಅನ್ನದಿಂದ ಭೂತ ಆಗೋದು, ಅನ್ನ ಉಂಟಾದ ಪರ್ಜನ್ಯ, ಪರ್ಜನ್ಯಕ್ಕೆ ಕೊನೆಗೆ ಬ್ರಹ್ಮದಲ್ಲಿ ನಕ್ಷರ ಅಕ್ಷರಂ ನಕ್ಷರತೀತಿ ಅಕ್ಷರಂ ಪರಮಾತ್ಮ. ಅಕ್ಷರ ನಕ್ಷರತೀತಿ ಅಕ್ಷರಂ, ಯಾವುದಕ್ಕೆ ಚಲನೆ ಇಲ್ಲವೋ, ಮೂಮೆಂಟ್ ಇಲ್ಲವೋ ಅದು ಅಕ್ಷರ, ಅದು ಪರಮಾತ್ಮ ಅಂತ ಅರ್ಥ. ಅಕ್ಷರ ಪರಮಾತ್ಮಗೆ ಎಲ್ಲಿ ಹೇಳಿದೆ ಅಂದ್ರೆ ಏತಸ್ಯ ಅಕ್ಷರಸ್ಯ ಪ್ರಶಾಸನೆ ಇತಿ ಶ್ರುತೇ. ಆ ಬೃಹದಾಂಗದಲ್ಲಿ ಈ ಪರಮಾತ್ಮನಿಗೆ ಅಕ್ಷರ ಅಂತ ಕರೆದಿದೆ. ಈ ಅಕ್ಷರದ ಆಳ್ವಿಕೆಯಲ್ಲಿಯೇ ಸೂರ್ಯಚಂದ್ರರು ಎಲ್ಲರೂ ತಮ್ಮ ತಮ್ಮ ಜಾಗದಲ್ಲಿ ಇದ್ದಾರೆ ಅಂತ ಹೇಳಿ ಪರಮಾತ್ಮನ ಬ್ರಹ್ಮವನ್ನು ಅಕ್ಷರ ಅಂತ ಅಲ್ಲಿ ಕರೆದಿದೆ, ನಾಶವಾಗದೇ ಇರೋದು ಅಂತ. ಓಂಕಾರಸ್ಯ ಓಮಿತ್ಯೇಕಾಕ್ಷರಂ ಇತಿ ಪರೇಣ ವಿಶೇಷಣಾತ್ ಅಗ್ರಹಣಂ. ಯಾಕೆ ಇಲ್ಲಿ ಅಕ್ಷರ ಅಂದ್ರೆ ಓಂಕಾರ ಅಂತ ಯಾಕೆ ತಗೊಳ್ಳಿಲ್ಲ? ಅಕ್ಷರಂ ಬ್ರಹ್ಮ ಪರಮ, ಅಕ್ಷರಂ ಪ್ರಣವಂ ಸ್ವಭಾವ ಅಂತ ಪ್ರಣವ ಅಂತ ಹೋಗೋದಲ್ಲ. ಅಕ್ಷರಂ ಬ್ರಹ್ಮ ಪರಮಂ ಅಂದ್ರೆ ಪರಬ್ರಹ್ಮನು ಓಂಕಾರವನ್ನು ಹೇಳ್ತಾ ಇದ್ದ ಯಾಕೆ ತಗೋಬಾರ್ದು ಅಂದ್ರೆ ಮುಂದೆ 13ನೇ ಶ್ಲೋಕದಲ್ಲಿ ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಂತ ಬೇರೆ ಹೇಳ್ತಾ ಇದ್ದಾನೆ. ಅದನ್ನ ರಿಪೀಟ್ ಆಗುತ್ತೆ. ಇಲ್ಲೂ ಅದನ್ನೇ ತಗೊಂಡ್ರೆ ಪುನರುಕ್ತಿ ಆಗುತ್ತೆ.
ಅದಕ್ಕೋಸ್ಕರ ಇಲ್ಲಿ ಬೇರೆ ಅರ್ಥ ಮಾಡ್ಬೇಕು. ಇಲ್ಲಿ ಪರಮಾತ್ಮ ಅಂತ ಅರ್ಥ ಮಾಡಿ 13ನೇ ಶ್ಲೋಕದಲ್ಲಿ ಓಂಕಾರ ಅಂತ ಅರ್ಥ ಮಾಡೋದಿದೆ. ಅದೇ ಇಲ್ಲಿ ಓಂಕಾರ ತಗೋಬಾರ್ದು ಅಂತ ಇದ್ದಾರೆ ಭಾಷೆಕಾರ. ಇಲ್ಲೇ ಓಂಕಾರ ತಗೊಂಡ್ಬಿಟ್ರೆ ಮತ್ತೆ 13ನೇ ಶ್ಲೋಕದಲ್ಲಿ ಅದನ್ನೇ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಪುನರುಕ್ತಿ ಆಗುತ್ತೆ. ಅದನ್ನ ಇಲ್ಲಿ ಅಕ್ಷರ ಅಂದ್ರೆ ಪರಮಾತ್ಮ ಅಂತ ತಗೊಳ್ಳಿ. 13ನೇ ಶ್ಲೋಕದಲ್ಲಿ ಓಮಿತ್ಯಕಾಕ್ಷರ ಅಂದ್ರೆ ಓಮಿತ್ಯಕಾಕ್ಷರ ಸೇರಿಸ್ಬಿಟ್ಟಿರೋದ್ರಿಂದ ಓಂಕಾರ ಅಂತ ಅರ್ಥ. ಪರಿಣ ಶ್ಲೋಕಿಯರ ಮುಂದಿನ ಶ್ಲೋಕದಲ್ಲಿ ವಿಶೇಷವಾಗಿ ಹೇಳಿರೋದ್ರಿಂದ ಇಲ್ಲಿ ಓಂಕಾರವನ್ನು ಅಗ್ರಹಣ ತಗೋಬಾರದು. ಪರಮಮಿತಿ ಚ ನಿರುತಿಶಯೇ ಬ್ರಹ್ಮಣೇ ಅಕ್ಷರೇ ಉಪಪನ್ನತರಂ ವಿಶೇಷಣಂ. ಅಷ್ಟೇ ಅಲ್ಲ, ಇಲ್ಲಿ ಪರಮಂ ಬ್ರಹ್ಮ ಅಂತ ಇದೆ. ಬರೀ ಅಕ್ಷರಂ ಬ್ರಹ್ಮ ಅಂತ ಅಷ್ಟೇ ಇಲ್ಲ, ಅಕ್ಷರಂ ಪರಮಂ ಬ್ರಹ್ಮ ಅಂತ ಸೇರಿದ್ರಿಂದ ಪರಮಂ ಅನ್ನುವ ವಿಶೇಷಣ ಇದೆಯಲ್ಲ, ಅದು ಮಿಗಿಲಿದಷ್ಟು ಹೆಚ್ಚಿದಾದ ಬ್ರಹ್ಮದಲ್ಲಿಯೇ ಅದು ಅದನ್ನೇ ಅಕ್ಷರ ಅನ್ನೋದು ಹೊಂದತ್ತೆ ಹೊರತು ಓಂಕಾರ ಬ್ರಹ್ಮ ಅನ್ನೋದು ಗೌಣ, ಪರಮಾತ್ಮ ಬ್ರಹ್ಮ ಅನ್ನೋದು ಮುಖ್ಯ. ಪರಮಂ ಅಕ್ಷರಂ ಬ್ರಹ್ಮ ಅಂತ ಹೇಳ್ತಾ ಇರೋದ್ರಿಂದ ಪರಮಂ ಅನ್ನುವ ವಿಶೇಷಣ ಪರಮಾತ್ಮನ ಹೇಳತ್ತೆ ಹೊರತು ಓಂಕಾರವನ್ನು ಹೇಳಲ್ಲ ಅಂತ ಹೇಳ್ತಾರೆ ಭಾಷಿಗಾರರು. ಇದು ಒಂದು ಕಾರಣ ಓಂಕಾರ ತಗೋಬಾರ್ದು ಅನ್ನಕ್ಕೆ. ಪರಮಂ ಎಂಬುದಾಗಿ ಮಿಗಿಲಿಲ್ಲದಷ್ಟು ಹೆಚ್ಚಿನದಾದ ಬ್ರಹ್ಮವೆಂಬ ಅಕ್ಷರದಲ್ಲಿಯೇ ಅದು ಉಪಪನ್ನ ತರ ಹೆಚ್ಚು ಹೊಂದತ್ತೆ ಅಂತ ಆದ್ದರಿಂದ ಆ ಪರಬ್ರಹ್ಮವನ್ನೇ ಇಲ್ಲಿ ಅಕ್ಷರ ಅಂತ ಹೇಳ್ತಾ ಇದೆ ತಗೋಬೇಕೆ ಹೊರತು ಓಂಕಾರ ಹೇಳ್ತಾ ಇದೆ ತಗೋಬಾರ್ದು. ಎರಡನೇ ಹೇತು. ಒಂದನೇ ಹೇತು ಮುಂದೆ 13ನೇ ಶ್ಲೋಕದಲ್ಲಿ ಓಂಕಾರ ಹೇಳ್ತಾ ಇದೆ ಅಂತ. ಎರಡನೇ ಹೇತು ಇಲ್ಲಿ ಪರಮಮ್ಮನ ವಿಶೇಷ ಕೊಟ್ಟಿರೋದ್ರಿಂದಲೂ ಓಂಕಾರ ತಗೋಬಾರ್ದು ಅಂತ. ಅದರಿಂದ ಇಲ್ಲಿ ಪರಬ್ರಹ್ಮವನ್ನೇ ಅಕ್ಷರ ಅಂತ ಹೇಳ್ತಾ ಇದೆ. ತಸ್ಯೈವ ಪರಸ್ಯ ಬ್ರಹ್ಮಣಃ ಪ್ರತಿದೇಹಂ ಪ್ರತ್ಯಗಾತ್ಮಭಾವಃ ಸ್ವಭಾವಃ ಸ್ವಭಾವಃ ಅಧ್ಯಾತ್ಮ ಮುಚ್ಯತೆ. ಅದೇ ಪರಬ್ರಹ್ಮವೇ ಪ್ರತಿದೇಹದಲ್ಲೂ ಪ್ರತ್ಯಗಾತ್ಮವಾಗಿ ಇದ್ಕೊಂಡಿರೋದು ಅನ್ನೋದೇ ಸ್ವಭಾವ. ಅದನ್ನೇ ಇಲ್ಲಿ ಅಧ್ಯಾತ್ಮ ಅಂತ ಹೇಳ್ತಾ ಇದ್ದಾರೆ. ಸ್ವಭಾವ ಅಧ್ಯಾತ್ಮ ಮುಚ್ಯತೆ. ಕಿಂತ ಬ್ರಹ್ಮ ಕಿಮಧ್ಯಾತ್ಮ ಪ್ರಶ್ನೆ ಮಾಡಿದ್ನಲ್ಲ, ಅಧ್ಯಾತ್ಮ ಅಂದ್ರೇನು? ಪ್ರತ್ಯಗಾತ್ಮ ಸ್ವಭಾವವಾಗಿ ಇದ್ಕೊಂಡಿರೋದೇ ಅಧ್ಯಾತ್ಮ ಅಷ್ಟೇ. ಅದು ಸುಗುಣೋಪಾಸನೆ ಇದು ಅಂತ ಹೇಳಿದಲ್ಲ. ಜೀವರೂಪವನ್ನು ಅನ್ಕೊಂಡಿದ್ದಾರೆ, ಟಿಪ್ಪಣಿ ಕೊಟ್ಟಿದ್ರಲ್ಲ, ಮುಂದೆ ಸ್ಪಷ್ಟವಾಗುತ್ತೆ ಮುಂದಿನ ಅಧ್ಯಾಯದಲ್ಲಿ ಅಂತ. ಈ ಸಂಸಾರಿತ್ವವನ್ನೇ ಅಲ್ಲದೆ ಪರಬ್ರಹ್ಮ ಸ್ವರೂಪವನ್ನೂ ಅರಿಯರು, ಸಂಸಾರಿತ್ವವನ್ನೂ ಅರಿಯರು, ಪರಬ್ರಹ್ಮನೂ ಅರಿಯರು. ಜೀವತ್ವನೂ ತಿಳ್ಕೊತಾನೆ, ಪರಬ್ರಹ್ಮ ಸ್ವರೂಪನೂ ತಿಳ್ಕೊತಾನೆ ಅಂತ ಭೇದ ಮಾಡಿದ್ದಾರೆ ಇದನ್ನು ಇಟ್ಕೊಂಡು. ಹೌದು, ಏನೋ ಒಂದು ಇರುತ್ತೆ ಗಮಕ. ಪ್ರತಿಯೊಂದು ದೇಹವನ್ನು ಕುರಿತು ಪ್ರತ್ಯಗಾತ್ಮ ಭಾವ, ತೀರ ಒಳಗಿನ ಆತ್ಮರೂಪದಿಂದ ಇರೋದು ಅನ್ನೋದೇ ಸ್ವಭಾವ. ಅದನ್ನೇ ಇಲ್ಲಿ ಅಧ್ಯಾತ್ಮ ಅಂತ ಕರೀತಾ ಇದ್ದಾನೆ. ಆತ್ಮಾನಂ ದೇಹಂ ಅಧಿಕೃತ್ಯ ಪ್ರತ್ಯಗಾತ್ಮತೆಯ ಪ್ರವರ್ತಂ ಪರಮಾರ್ಥ ಬ್ರಹ್ಮಾವಸಾನಂ ವಸ್ತು ಸ್ವಭಾವ ಅಧ್ಯಾತ್ಮಮಿತ್ಯುಚ್ಯತೆ. ವಸ್ತು ಸ್ವಭಾವ ಅಲ್ಲ, ವಸ್ತು ಸ್ವಭಾವ ಅಧ್ಯಾತ್ಮಿತ್ಯತೆ. ವಸ್ತು ಸ್ವಭಾವ ಬ್ರಹ್ಮಾತ್ಮಾವಸಾನಂ ವಸ್ತು ಸ್ವಭಾವ ಅಧ್ಯಾತ್ಮಿತ್ಯುಚ್ಯತೆ. ಅಧ್ಯಾತ್ಮ ಶಬ್ದೇನ ಅಭಿಧೀಯತೆ. ಇಲ್ಲಿ ಅದೇ ಪರಬ್ರಹ್ಮಕ್ಕೆ ಅದಲ್ಲ ಪ್ರತ್ಯಾಹ. ಆತ್ಮ ನಮ್ಮಲ್ಲಿ ದೇಹವಂತ ಶುರು ಮಾಡ್ಕೊಂಡ್ರೆ, ದೇಹವನ್ನು ನಾನು ಅಂತ ಆರಂಭ ಮಾಡ್ಕೊಂಡ್ರೆ, ಇಲ್ಲಿಂದ ಹೊರಟ್ರೆ ಇದು ನಾನು, ಆಮೇಲೆ ಇಂದ್ರಿಯ ನಾನು, ಆಮೇಲೆ ಮನಸ್ಸು, ಆಮೇಲೆ ಬುದ್ಧಿ, ಪ್ರಾಣ, ಆಮೇಲೆ ಅಹಂಕಾರ, ಈ ರೀತಿ ಹೋದರೆ ಈ ನಾನು ಎಲ್ಲಿ ಕೊನೆಗಾಣುತ್ತೆ ಅಂದ್ರೆ ಪರಮಾರ್ಥವಾದ ಬ್ರಹ್ಮದಲ್ಲಿ ಕೊನೆಗಾಣುತ್ತೆ. ಪರಮಾರ್ಥ ಬ್ರಹ್ಮಾವಸಾನಂ. ಹೀಗೆ ದೇಹವನ್ನು ಅಧಿಕರಿಸಿ ಅಂದ್ರೆ ಆರಂಭಿಸಿಕೊಂಡು ಆತ್ಮಭಾವ ಆರಂಭವಾಗಿ ಪ್ರತ್ಯೇಗಾತ್ಮವಾಗಿ ಹೋಗ್ತಾ ಹೋದರೆ ನಾನು ದೇಹ ನಾನಾಯ್ತು. ದೇಹ ನಂದಾದ್ರೆ ಇಂದ್ರಿಯ ನಾನಾಗ್ತೀನಿ, ಇಂದ್ರಿಯ ನನ್ನದಾದ್ರೆ ಮನಸ್ಸು ನಾನಾಗ್ತೀನಿ, ಮನಸ್ಸು ನಂದಾದ್ರೆ ಬುದ್ಧಿ, ಪ್ರಾಣ ಅವು ನಂದಾದ್ರೆ ಅಹಂಕಾರ. ಹೀಗೆ ದೇಹವನ್ನ ಒಂದು ತಿಳ್ಕೊಂಡ್ರೆ, ಅಲ್ಲಿಂದ ಆರಂಭ ಮಾಡ್ಕೊಂಡ್ರೆ, ಪ್ರತ್ಯೇಗಾತ್ಮವಾಗಿ ಹೊರಟ್ರೆ, ಒಳಗೊಳಕ್ ಹೋಗ್ತಾ ಹೋದ್ರೆ ಪರಮಾರ್ಥವಾದ ಬ್ರಹ್ಮಾತ್ಮ ಭಾವದಲ್ಲಿ ಕೊನೆಗಾಣುತ್ತೆ. ಇದು
ಆ ವಸ್ತುವು ಅದು ಅದೇ ಸ್ವಭಾವವು, ಅದು ಅಧ್ಯಾತ್ಮ ಅಂತ ಹೇಳ್ತಾ ಇದೆ. ಅಧ್ಯಾತ್ಮ ಶಬ್ದದಿಂದ ಅದನ್ನೇ ಕರೀತಾ ಇದೆ. ಎಲ್ಲಿ ನಾನು ಅದು ಮುಗಿಯುತ್ತೋ, ಕೊನೆಗಾಣುತ್ತೋ, ಎಂಡಾಗುತ್ತೋ ಅದೇ ಅಧ್ಯಾತ್ಮ, ಅದೇ ಸ್ವಭಾವ. ಈಗ ಜೀವಾತ್ಮ ಅನ್ನೋದು ಅನ್ಕೋಬಹುದಾ? ಅಧ್ಯಾತ್ಮ ಜೀವಾತ್ಮ ಒಂದೇನಾ? ಒಂದೇ ಒಂದೇ ತಗೋಬಹುದು. ಜೀವಾತ್ಮನ ಎಲ್ಲಕ್ಕಿಂತ ಒಳಗಿರೋದು. ಕರೆಕ್ಟ್. ಜೀವನಿಗೆ ನಾನು ಅನ್ನೋದು ಒಂದು ಉಲ್ಲೇಖ ರೂಪ, ತೋರ್ಕೊಂಡ ರೂಪ. ಆಮೇಲೆ ಬುದ್ಧಿ, ಪ್ರಾಣ, ಮನಸ್ಸು, ಇಂದ್ರಿಯ, ದೇಹ ಬರುತ್ತೆ. ಹಾಗಾಗಿ ಇಲ್ಲಿಂದ ಶುರು ಆರಂಭವಾದ್ರೆ ದೇಹದಿಂದ ಜೀವನಿಗೆ ನಿಲ್ಲತ್ತೆ ಹೋಗಿ. ಅದು ಪ್ರತ್ಯೇಗಾತ್ಮ. ಅದನ್ನು ಅಧ್ಯಾತ್ಮ ಅನ್ನೋ ಶಬ್ದದಿಂದ ಕರೀತಾ ಇದೆ. ಭೂತ ಭಾವೋದ್ಭವಕರ, ಭೂತಾನಾಂ ಭಾವಃ ಭೂತಭಾವಃ, ತಸ್ಯ ಉದ್ಭವಃ ಭೂತಭಾವೋದ್ಭವಃ, ತಂ ಕರೋತಿ ಇತಿ ಭೂತಭಾವೋದ್ಭವಕರಃ ಭೂತವಸ್ತೂತ್ಪತ್ತಿಕರಃ ಇತ್ಯರ್ಥಃ. ಭೂತಭಾವೋದ್ಭವಕರ ಮೂಲಪದ. ಅದಕ್ಕರ್ಥ ಭೂತಾನಾಂ ಭಾವ, ಭೂತಗಳ ಇರುವಿಕೆಯೇ ಭೂತಭಾವ. ಭೂತಗಳ ಇದೆಯಲ್ಲ, ಭೂತಗಳೆಲ್ಲ ಏನು ಇವೆ ಅದೇ ಭೂತಭಾವ. ಅದರ ಉದ್ಭವ ಅಂದ್ರೆ ಅದರ ಹುಟ್ಟು, ಅದನ್ನು ಮಾಡುತ್ತೆ, ಅದರ ಹುಟ್ಟನ್ನು ಮಾಡುತ್ತೆ ಅಂತ. ಅದನ್ನ ಭೂತಭಾವೋದ್ಭವಕರ ಅಂದ್ರೆ ಭೂತಗಳ ಇರುವಿಕೆಯನ್ನು ಹುಟ್ಟು ಮಾಡುವಂಥದ್ದು. ಭೂತಗಳು ಏನು ಇವೆ ಇರೋದಕ್ಕೆ ಹುಟ್ಟಬೇಕಲ್ಲ, ಹುಟ್ಟಿನಿಂದ ಇದೆ ಅನ್ಸ್ಕೊಳ್ಳೋದು. ಎಲ್ಲಾ ವಸ್ತುವು ಇದೆ ಅನ್ಸ್ಕೋಬೇಕಾದ್ರೆ ಹುಟ್ಟಿನಿಂದಲೇ ಇದೆ ಅನ್ಸ್ಕೊಳ್ತಾ ಇರೋದು. ಭೂತಗಳ ಇರುವಿಕೆಗೆ ಕಾರಣವಾಗಿರುವ ಹುಟ್ಟೆಂದು ಏನಿದೆ ಅದನ್ನು ಮಾಡುವಂಥದ್ದು. ಇದು ಇದೆ ಅಂದ್ರೆ ಈ ಹುಟ್ಟಿನಲ್ಲೇ ಇದೆ ಅನ್ಸ್ಕೋಬೇಕು. ಇದು ಹುಟ್ಟದೆ ಹೋದ್ರೆ ಇದೆ ಅನ್ಸ್ಕೊಳ್ಳಲ್ಲ. ವ್ಯವಹಾರದಲ್ಲಿ ಹಾಗೆ ಎಲ್ಲದ ಇರುವಿಕೆಯು ಹುಟ್ಟಿನಿಂದಲೇ ಬರುತ್ತೆ. ಆದ್ರೆ ನಿಜವಾಗಿ ಹುಟ್ಟಿನಿಂದ ಬಂದದ್ದು ಇರುವಿಕೆ ಅಲ್ಲ. ಯಾವುದಕ್ಕೆ ಹುಟ್ಟಿನಿಂದ ಇರುವಿಕೆ ಬರುತ್ತೋ ಅದು ಕಾಲ್ಪನಿಕ ಇರುವಿಕೆ. ಯಾಕೆ ಹುಟ್ಟೋಕ್ ಮುಂಚೆ ಇಲ್ಲ, ನಾಶ ಆದ್ಮೇಲೆ ಇರಲ್ವಲ್ಲ. ಅದ್ರ ಆ ಇರುವಿಕೆ ನಿಜವಾದ ಇರುವಿಕೆ ಅಲ್ಲ. ಪರಮಾತ್ಮನ ಹುಟ್ಟದೇನೆಯೇ ಇರುವವನು, ಹುಟ್ಟದೇನೆಯೇ ಇರುವಿಕೆ ಪಡ್ಕೊಂಡವನು ಪರಮಾತ್ಮ. ಆ ಇರುವಿಕೆ ವ್ಯವಹಾರದಲ್ಲಿಲ್ಲ, ಅದು ವ್ಯವಹಾರಾತೀತವಾದ ಪರಮಾರ್ಥ. ಅದು ವ್ಯವಹಾರದಲ್ಲಿ ಮಾತ್ರ ಇದು ಇದೆ ಅಂದ್ರೆ ಈ ಹುಟ್ಟಿಸ್ಕೊಂಡೇ ಇದೆ ಅನ್ಬೇಕು. ಹುಟ್ಟಿಸ್ಕೋದೇನೆ ಇದೆ ಅನ್ಸ್ಕೊಳ್ಳಲ್ಲ. ಇದು ಲೋಕದಲ್ಲಿ ಯಾವ ವಸ್ತುವು ಇದೆ ಅನ್ಸ್ಕೋಬೇಕಾದ್ರೆ ಹುಟ್ಟಿದೇನೆ ಇದೆ ಅನ್ಸ್ಕೊಳ್ಳಲ್ಲ. ಎಲ್ಲದಕ್ಕೂ ಹುಟ್ಟಿನಿಂದಲೇ ಇರುವಿಕೆ ಬರೋದು. ಆದ್ರೆ ಪರಮಾರ್ಥ ವೇದಾಂತ ಪ್ರಕಾರ ಯಾವುದಕ್ಕೆ ಹುಟ್ಟಿನಿಂದ ಇರುವಿಕೆ ಬಂದಿದೆಯೋ ಅದು ನಿಜವಾದ ಇರುವಿಕೆ ಅಲ್ಲ, ಅದು ಇರೋದಲ್ಲ, ಅದು ಕಲ್ಪನೆ, ತೋರಿಕೆ, ಭ್ರಾಂತಿ ಇದ್ದಾರೆ. ಹಾಗೆ ಮುಂಚೆ ಇರಲ್ಲ, ಆಮೇಲೆ ಇರಲ್ವಲ್ಲ, ಅದು ಮಧ್ಯದ ತೋರಿಕೆ ಅಂತ. ಅದೇ ಭೂತಗಳು ಇದೆಯಲ್ಲ, 4 ಪ್ರಕಾರವಾದ ಭೂತ: ಅಂಡಜ, ಸ್ವೇದಜ, ಉದ್ಬೀಜ, ಜರಾಯುಜ ಅಂತ. ಈ ಭೂತಗಳ ಇರುವಿಕೆ ಏನಿದೆ, ಈ ಇರುವಿಕೆಗೆ ಉತ್ಪತ್ತಿಯೇ ಕಾರಣವಾದ್ರಿಂದ ಅದನ್ನು ಮಾಡುತ್ತದೆ. ಆದ್ರಿಂದ ಭೂತ ಭಾವೋತ್ಪತ್ತಿಕರ ಅಂದ್ರು. ಯಾವುದದು? ವಿಸರ್ಗ, ವಿಸರ್ಜನಂ ದೇವತೋದ್ದೇಶೇನ ಚರು ಪುರೋಡಾಶಾದೇಹೇ ದ್ರವ್ಯಸ್ಯ ಪರಿತ್ಯಾಗ. ವಿಸರ್ಗವೇ ಅದನ್ನ ಮಾಡುತ್ತೆ. ವಿಸರ್ಗ ಏನೋ ಬಿಡುವಿಕೆ ಅಂತ. ಬಿಡೋದನ್ನ ಏನನ್ನ? ದೇವತೋದ್ದೇಶವಾಗಿ, ಇಂದ್ರ, ಅಗ್ನಿ, ಯಮ, ಸೂರ್ಯ ಇತ್ಯಾದಿ ದೇವತೆ ಉದ್ದೇಶವಾಗಿ ಚರು ಪುರೋಡಾಶ ಮುಂತಾದ. ಚರು ಅಂದ್ರೆ ಅನ್ನದ ಅಕ್ಕಿಯಿಂದ ಮಾಡಿದಂತಹ ಹವಿಸ್ಸಿಗೆ ಚರು ಅಂತಾರೆ. ಹಿಟ್ಟಿನಿಂದ ಮಾಡಿದ ಹವಿಸ್ಸಿಗೆ ಪುರೋಡಾಶ ಅಂತಾರೆ. ಅಷ್ಟೇ ವ್ಯತ್ಯಾಸ. ವಿಸರ್ಗ ಅಂದ್ರೆ ಏನು ಹೇಳಿ ಮತ್ತೆ ಗುರುಗಳೇ? ವಿಸರ್ಗ ಅಂದ್ರೆ ಸಮರ್ಪಣೆ ಅಂತ ಅರ್ಥ, ಕೊಡೋದು ಅಂತ. ಸಮರ್ಪಣೆ ಮಾಡೋದು, ದೇವತೆ ಉದ್ದೇಶ ಆಗಿ ಕೊಡೋದು ವಿಸರ್ಗ ಅಂತ ಇದ್ದಾರೆ. ವಿಸರ್ಗ ಕನ್ನಡದಿಂದಿದೆ. ವಿಸರ್ಗ ರಾಮ ಬಡ ವಿಸರ್ಗ ಹಾಕೋ, 2 ಚುಕ್ಕಿ ಹಾಕೋದು ವಿಸರ್ಗ. ವಿಶೇಷವಾದ ಸರ್ಗ, ಹುಟ್ಟು ಅಂತೂ ಅರ್ಥ ಇದೆ. ಸರ್ಗಾನ ಹುಟ್ಟು, ವಿಸರ್ಗಾನ ಹುಟ್ಟು ಅಂತ ಅರ್ಥ ಇದೆ. ಇಲ್ಲಿ ಹುಟ್ಟುದು ಅರ್ಥ ಅಲ್ಲ, ಚುಕ್ಕಿದ್ದು ಅರ್ಥ ಅಲ್ಲ. ಕೊಡೋದು, ಸಮರ್ಪಣೆ ಮಾಡೋದು ಅಂತ ಅರ್ಥ. ದೇವತೋದ್ದೇಶವಾಗಿ ಇಂದಾದಿ ದೇವತೆಯನ್ನು ಉದ್ದೇಶಿಸಿಕೊಂಡು ಚರು, ಪುರೋಡಾಶ, ಮಾಂಸ, ಪಯಸ್ಸು, ಆಜ್ಯ ಇತ್ಯಾದಿ ಕೊಡೋದಿದೆಯಲ್ಲ, ಅದನ್ನು ವಿಸರ್ಗ ಅಂತ ಇದ್ದಾರೆ. ಏಷ ವಿಸರ್ಗ ಲಕ್ಷಣ ಯಜ್ಞ ಕರ್ಮ ಸಂಜ್ಞಿತ ಕರ್ಮಶಬ್ದಿತ ಇತ್ಯೇತತ್. ಈ ವಿಸರ್ಗ ಅನ್ನುವ ಲಕ್ಷಣದಿಂದ ಕೂಡಿಕೊಂಡ ಯಜ್ಞ ಇದೆಯಲ್ಲ, ಈ ಯಜ್ಞವನ್ನೇ ಇಲ್ಲಿ ಕರ್ಮ ಅನ್ನೋದ್ರಿಂದ ಕರೀತಾ ಇದ್ದಾರೆ.
ದೇವತೋದ್ದೇಶವಾಗಿ ಯಜ್ಞಾನುಷ್ಠಾನ ಮಾಡುವುದನ್ನೇ ವಿಸರ್ಗ ಕರ್ಮ ಅಂತ ಕರೀತಾ ಇದ್ದಾರೆ. ಅದು ಭೂತಗಳನ್ನು ಉತ್ಪತ್ತಿ ಮಾಡುವುದಕ್ಕೆ ಕಾರಣವಾಗಿರುವಂಥದ್ದು ಆ ಯಜ್ಞ. ಅದು ಭೂತ ಭಾವೋದ್ಭವ ಕರ. ಯಜ್ಞ ಮಾಡಿದ್ರೇನೆ ಪ್ರಜೆ ಹುಟ್ಟೋದು. ಯಜ್ಞ ಇಲ್ಲದೆ ಪ್ರಜೆ ಹುಟ್ಟೋದೇ ಇಲ್ಲ. ಆ ಚಕ್ರ ಇದೆಯಲ್ಲ, ಅನ್ನಾದ್ ಭವಂತಿ ಭೂತಾನಿ, ಅದು ಆ ಅನ್ನಕ್ಕೆ ಮಳೆಗೆ ಕರ್ಮ, ಕರ್ಮವಿದೆ ಮಳೆ ಬಂದ ಮೇಲೆ ಮಳೆ ಅನ್ನ ಮೇಲೆ ಅನ್ನ ಮೇಲೆ ಪ್ರಜೆಗಳಿಲ್ಲ ಅಂತ. ಯಜ್ಞಾದ್ ಭವತಿ ಪರ್ಜನ್ಯ. ಅದೇ ಅಲ್ಲಿ ಚಾಪ್ಟರ್ 3 ಅಲ್ಲಿ ಕೊಟ್ಟಿರೋ ಸೈಕಲ್ ಅದೇ ಸೇಮ್ ಸೈಕಲ್ ಇಲ್ಲಿ ಕೊಡ್ತಾರೆ. ಅದನ್ನೇ ಈ ರೀತಿ ಹೇಳ್ತಾರೆ ಅಷ್ಟ. ಆ ಸೈಕಲ್ ಅನ್ನೇ ವಿಸರ್ಗ ಅಂತ ಪದನ ಕರೀತಾನೆ. ಆ ಸೈಕಲ್ ಅನ್ನ ಕರ್ಮ. ಅಲ್ಲಿ ಯಜ್ಞ ಅಂದ್ರೆ ಅಪೂರ್ವ. ಯಜ್ಞ ಹೋಗಿ ಪರ್ಜನ್ಯ. ಯಜ್ಞ ಕರ್ಮ ಸಮುದ್ಭವ ಇದೆಯಲ್ಲ, ಆ ಯಜ್ಞ ಕರ್ಮ ಅಂದ್ರೆ ಅಗ್ನಿಹೋತ್ರಾದಿ ಕರ್ಮ. ಅದು ಸಂಜಾವನೆ ಆಗಲ್ಲ. ವೈದಿಕ ಕರ್ಮ, ವೇದೋಕ್ತ ಕರ್ಮ. ಅಚಲ ಏತಸ್ಮಾತ್ ಬೀಜಭೂತಾತ್ ವೃಷ್ಟ್ಯಾದಿ ಕ್ರಮೇಣ ಸ್ಥಾವರ ಜಂಗಮಾನಿ ಭೂತಾನಿ ಉದ್ಭವಂತಿ. ಈ ಕರ್ಮವೆಂಬ ಬೀಜದಿಂದಲೇ ವೃಷ್ಟಿ ಮುಂತಾದ ವೃಷ್ಟಿನ ಮಳೆಯ ಕ್ರಮದಿಂದ ಸ್ಥಾವರ ಜಂಗಮಾತ್ಮಕ ಭೂತಗಳ ಹುಟ್ಟುತ್ತವೆ. ಆದ್ರಿಂದ ಈ ಕರ್ಮವನ್ನೇ ವಿಸರ್ಗ ಅಂತ ಕರೀತಾ ಇದ್ದಾರೆ. ಅದು ಭೂತಗಳನ್ನು ಉಂಟು ಮಾಡುವಂಥದ್ದು. ಇವಾಗ ಕರ್ಮ ಶಬ್ದಕ್ಕೆ ಅರ್ಥ ಏನಾಯ್ತು? ಯಜ್ಞ ಅಂತಲೇ ಅರ್ಥ ಆಯ್ತು. ಯಜ್ಞ ಅನ್ನೋದೇ ಕರ್ಮ. ಇನ್ನು ಚಿತ್ತ ಅಧಿಭೂತಂಚ ಕಿಂ ಪ್ರೋಕ್ತಂ. ಅಧಿಭೂತ ಅಂದ್ರೆ ಏನು ಅಂತ. ಅಧಿಭೂತಂ ಕ್ಷರೋ ಭಾವ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ. ಪುರುಷಃ ದೇಹಭೃತಾಂ ವರ. ದೇಹವನ್ನು ಧಾರಣೆ ಮಾಡಿಕೊಂಡು ಶ್ರೇಷ್ಠನಾಗಿರ್ತಕ್ಕವನಾದ ಅರ್ಜುನನೇ ದೇಹಭೃತಾಂ. ಯಾರು ದೇಹಭೃತರೋ? ಎಲ್ಲರೂ ದೇಹವನ್ನು ಧಾರಣೆ ಮಾಡಿಕೊಂಡು ದೇಹಭೃತರು. ದೇಹವನ್ನು ಧಾರಣೆ ಮಾಡಿಕೊಂಡವರಾಗಿರುವ ಆಗಿನ ಕಾಲದ ಎಲ್ಲಾ ಕ್ಷತ್ರಿಯರು ಎಲ್ಲರೂ ವರ. ಅವನು ಶ್ರೇಷ್ಠ ಯಾರು? ಅರ್ಜುನ. ಸಂಬೋಧನೆ ದೇವರಾಮರನಾದ ಅರ್ಜುನನೇ. ಇಲ್ಲಿ ಕ್ಷರೋ ಭಾವ ಯಾರು? ಅಧಿಭೂತವೇ ಕ್ಷರ. ಅಧಿಭೂತನೇನೋ ಭೂತಾನಿ ಅಧಿಭೂತಂ. ಭೂತೇಶು ಅಧಿಭೂತಂ. ಎಲ್ಲಾ ಸ್ಥಾವರ ಜಂಗಮ ಭೂತಗಳೇ ಅಧಿಭೂತ. ಸ್ಥಾವರ ಜಂಗಮಾತ್ಮಕವಾದ ಭೂತಗಳಿದೆಯಲ್ಲ, ಅದನ್ನೇ ಕ್ಷರಾಕ್ಷರ ಅಂತ ಕರೀತಾ ಇದ್ದಾನೆ. ಯಾಕೆ? ನಾಶವಾಗುತ್ತದೆಯಲ್ಲ. ಯಾವುದು ನಾಶವಾಗುತ್ತೋ ಅದು ಕ್ಷರ. ಯಾವುದು ನಾಶವಾಗೋದು? ಚತುರ್ವಿಧ ಭೂತಗ್ರಾಮ. ಅಂಡಜ, ಸ್ವೇದಜ, ಉದ್ಬೀಜ, ಜರ ಇದೆ. ಅದೆಲ್ಲ ಅಧಿಭೂತವಾದ ಅಧಿಭೂತವೆಂದರೆ ಕ್ಷರವಾದ ಭಾವವೇ ಅಧಿಭೂತ. ಕೋತೆ ಕೋತಿನ ಓಂತಾನೆ ಓನಲ್ಲ. ನೀವ್ ಈಗ ತಾನೇ ಏನೋ ಅಂಡಜ ಅದ್ ಹೇಳ್ತಾ ಇದ್ದೀರಾ, ಅದ್ ಒಂದ್ ಸ್ವಲ್ಪ ಹೇಳ್ತೀರಾ ಗುರುಗಳೇ? ಅಂಡಜ ಅಂದ್ರೆ ಪಕ್ಷಿ ಸರ್ಪಾದಯೋಂಡಜ. ಹಾವು ಪಕ್ಷಿಗಳೆಲ್ಲ ಅಂಡಜರು. ಸ್ವೇದಜ ಅಂದ್ರೆ ಬೆವರಿಂದ ಹುಟ್ಟುವಂಥದ್ದು. ಹೇನು, ತಿಗಣೆ, ಮಳೆ ಹೊಳ ಇತ್ಯಾದಿಗಳು ಸ್ವೇದಜ. ಉದ್ಬೀಜ ಅಂದ್ರೆ ಗಿಡ ಮರ ಬಳ್ಳಿಗಳು ಉದ್ಬೀಜ. ನೆಲವನ್ನು ಒಡ್ಕೊಂಡು ಮೇಲೆ ಬರುತ್ತೆ, ನೆಲ ಬಂಡೆನ. ಚತುಷ್ಪಾದ ಪ್ರಾಣಿಗಳು ಮನುಷ್ಯರೆಲ್ಲ ಜರಾಯುಜರು. ಗರ್ಭಕೋಶ ಚೀಲದಿಂದ ಹುಟ್ಕೊಂಡು ಬರೋರು. 4 ತರಹ ಜೀವರಾಶಿ ಇದ್ದಾರೆ ಪ್ರಪಂಚದಲ್ಲಿ. ಎಲ್ಲ ಇರುವೆ, ಸೊಳ್ಳೆ, ಗೊದ್ದಾಡಲ್ಲ ಅಂಡಜರದಲ್ಲ, ಮೊಟ್ಟೆನೇ ಹುಟ್ಟುವಳು. ಗೊತ್ತಾಯ್ತು. ಅದೇ ಇಂಗ್ಲಿಷ್ ಅಲ್ಲಿ ನಾವ್ 8 ಅಂತೀವಿ ಅನ್ಸುತ್ತೆ. ಅದನ್ನ 8 ಏನೋ ಅನ್ಸುತ್ತೆ.
ಅಲ್ವಾ? ಇಂಗ್ಲಿಷಲ್ಲಿ ಏನಂತ ಗೊತ್ತಿದ್ದಾರೆ? ಗೊತ್ತಾಯ್ತು ನನ್ಗೆ. ಆದ್ರೆ ಅದು ರೆಪ್ಟೈಲ್ಸ್, ಆಂಫಿಬಿಯನ್ಸ್ ಏನೇನೋ ಅಂತಾರೆ. ಅದು ನನ್ಗೂ ನೆನಪಿಲ್ಲ, ಸೈನ್ಸ್ ಅಲ್ಲಿ ಓದಿದ್ದು ಅನ್ಸುತ್ತೆ. ಅದೇ ಅದೇ ಸೇಮ್ ನೀವ್ ಹೇಳ್ತಾರೆ. ಏನಮ್ಮ ನೀವು ನೆನಪಿಲ್ಲ ಅಂತಿರಲ್ಲ, ಒಳ್ಳೆ ಕಥೆ ಆಯ್ತು. ಸೈನ್ಸ್ ಓದಿದಾರೆ ಅಂತ ನೆನಪಿಲ್ಲ ಅಂತ. ಹಾ, ಪುರುಷನು ಅಂದ್ರೆ ಇಲ್ಲಿ ವಿರಾಟ್ ಪುರುಷ ಹಿರಣ್ಯ ಗರ್ಭ, ಅವನೇ ಅಧಿದೈವತ. ಪುರುಷ ಅಂದ್ರೆ ಯಾರು? ಪುರುಷ ವಿರಾಟ್ ಪುರುಷ, ಹಿರಣ್ಯ ಗರ್ಭ. ಅಧಿಯಜ್ಞ ಯಾರು? ಅಹಮೇವ ಅಧಿಯಜ್ಞ. ಎಲ್ಲಾ ಯಜ್ಞಕ್ಕೂ ದೇವತೆ ಯಾರು ಅಂದ್ರೆ ನಾನೇ. ಎಲ್ಲಾ ಯಜ್ಞವು ಯಾರನ್ನು ಕುರಿತು ಹೊರಟಿದೆ? ನನ್ನನ್ನು ಕುರಿತು ಹೊರಟಿದೆ. ನಾನೇ ಯಜ್ಞಕಲ ಪುರುಷ, ಯಜ್ಞ ಸ್ವಾಮಿ ನಾನೇ. ಹೇ ದೇಹದಾಂಬರ ಅತ್ರ ದೇಹೆ, ಈ ದೇಹದಲ್ಲಿ ನಾನು ಅಧಿಯಜ್ಞನ ಕೂತ್ಕೊಂಡಿದ್ದೀನಿ. ಅಧಿಯಜ್ಞನ ಕೂತ್ಕೊಂಡಿದ್ದೀನಿ ಅಂತಂದ್ರೆ ಇದು ಯಜ್ಞ ಶಬ್ದದಿಂದ ಜೀವನ ಹೇಳ್ತಾ ಇದೆ. ಸ್ವಭಾವೋಧ್ಯಾತ್ಮ ಜೀವನ ಹೇಳಿದ್ರು. ಇದು ಎಷ್ಟು ಪ್ರತ್ಯೇಕಾತ್ಮಭಾವ ಅಂದ್ರೆ ಪರಮಾರ್ಥ ಅಂತ ತಗೋಬೇಕು. ಅಧಿಭೂತಂ ಪ್ರಾಣಿಜಾತಂ ಅಧಿಕೃತ್ಯ ಭವತಿ ಇತಿ. ಪ್ರಾಣಿ ಸಮೂಹವನ್ನೆಲ್ಲ ಅಧಿಕರಿಸಿ ಅದನ್ನು ಇಟ್ಕೊಂಡು ಆಗುತ್ತದೆ. ಆದ್ರಿಂದ ಅದೆಲ್ಲ ಅಧಿಭೂತ. ಭೂತಾನಿ ಅಧಿಭೂತಂ. ಎಲ್ಲಾ ಭೂತಗಳನ್ನು ಇಟ್ಕೊಂಡು ಹೊರಟಂತಹ ಶಾಸ್ತ್ರ ಅಧಿಭೂತ ಶಾಸ್ತ್ರ. ಸಸ್ಯಶಾಸ್ತ್ರ ಇರ್ಬೋದು, ರಾಸಾಯನಿಕ ಶಾಸ್ತ್ರ ಇರ್ಬೋದು, ಬೇರೆ ಖಗೋಳ ಶಾಸ್ತ್ರ ಇರ್ಬೋದು, ಎಲ್ಲ ಅಧಿಭೂತವೇ. ಪಂಚಭೂತಗಳು, ಚತುರ್ವಿಧ ಭೂತಗಳು ಅಧಿಭೂತ. ಕೋಶವು ಅದೆಲ್ಲ ಏನು ಅಂದ್ರೆ ಕ್ಷರಃ. ಕ್ಷರತೀತಿ ಕ್ಷರಃ ವಿನಾಶಿ. ವಿನಾಶಿ ಭಾವಃ ಯತ್ಕಿಂಚಿತ್ ಜನಿಮದ್ವಸ್ತು ಇತ್ಯರ್ಥ. ಏನೇನು ಹುಟ್ಟುವ ವಸ್ತು ಇದೆಯೋ ಅದೆಲ್ಲ ಕ್ಷರ. ಹುಟ್ಟುವಂತ ಎಲ್ಲವೂ ಯಾವ್ಯಾವ್ದು ಹುಟ್ಟತ್ತೋ ಹುಟ್ಟುವಂತ ಜನ್ಮದ್ವಸ್ತು ಅಷ್ಟವು ಕ್ಷರತೀತಿ ಕ್ಷರ, ನಾಶವಾಗುತ್ತೆ. ಅದನ್ನೆಲ್ಲ ಕ್ಷರ ಅಂತ ಹೇಳ್ತಾ ಇದ್ದಾರೆ. ಯಾಕೆ ವಿಚಾರ? ಇದು ಆತ್ಮಜ್ಞಾನ ಸಂಘ ಎಲ್ಲ ಉಪಾಸನೆ ಬರಲ್ಲ. ಏನ್ ಬೇಕು? ಇದು ತಗೊಂಡು ಏನ್ ಮಾಡ್ಬೇಕು? ಅದು ಆತ್ಮಾನಾತ್ಮ ಅರ್ಥ. ಈಗ ಇದೆಲ್ಲ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತಜ್ಞಾನಂ. ಸರಿಯಪ್ಪ. ಕ್ಷೇತ್ರ ಜ್ಞಾನ ಈ 7 ಪ್ರಶ್ನೆ ಇದೆ. ಭೂತ ವಿಸರ್ಗ, ಸ್ವಭಾವೋಧ್ಯಾತ್ಮ, ಏನು ಇದನ್ನ ಕಲ್ತ್ಕೊಂಡು ಏನ್ ಮಾಡ್ಬೇಕು? ಅದು ಕ್ಷೇತ್ರ ಜ್ಞಾನ. ಇವೆಲ್ಲ ಅಲ್ಲಪ್ಪ. ಕ್ಷೇತ್ರ ಒಂದೇ ವಾಕ್ಯ ಸಾಕು. ಇಷ್ಟು ಎಂಟು ಹೇಳ್ಬೇಕು ಕೇಸಕ್ಕೆ. ಸಮಸ್ತವ್ಯ ಕರ್ಮಕ್ಕೂ ಅಲ್ಲ, ಉಪಾಸನೆಗೂ ಅಲ್ಲ, ಆತ್ಮಜ್ಞಾನಕ್ಕೂ ಅಲ್ಲ. ಆತ್ಮ ಅನಾತ್ಮ ಇದೆಲ್ಲ ಅನಾತ್ಮ. ಕರೆಕ್ಟೇನಾ? ಅನಾತ್ಮ ಹೌದು ಇದೆಲ್ಲ ಅಷ್ಟೇ ಅಂತ ಅರ್ಥ ಮಾಡ್ಕೊಂಡ್ರೆ ಬೇಕಾಗಿಲ್ಲ. ಬೇಕಾಗಿಲ್ಲ. ಅದು ಪುರುಷಷ್ಟು ಅದೇ ಅದು ಹೆಣ್ಣು ಮಧ್ಯ ಟೈಮ್ ಪಾಸು. ಏನಕ್ಕೆ ತಲೆ ಇದಂಗೆ ತಗೋಬೇಕಲ್ಲ. ಅಲ್ಲ, ಆತ್ಮಾನಾತ್ಮ ಅಂದ್ರೆ ಮುಗಿದೋಯ್ತಪ್ಪ ಎಲ್ಲ. ಮತ್ತೆ ಇನ್ನೇಂತ ಉಳಿಯುತ್ತೆ? ಚೈತನ್ಯ ಸ್ವರೂಪ ಆತ್ಮ ಬಿಟ್ಟೆಲ್ಲ ಅನಾತ್ಮ. ಅದು ಅಧ್ಯಾತ್ಮ, ಅದು ಅಧಿಭೂತ, ಅದು ಅಧಿವ, ಅದು ಕ್ಷರ, ಇದು ಅಕ್ಷರ, ಇದು ಪುರುಷ. ಉಪಾಸನೆ ಅಲ್ಲಪ್ಪ. ಉಪಾಸನೆ ಇಲ್ಲ. ಈ ಕೊನೆ ಶ್ಲೋಕದಲ್ಲಿ ಸಗುಣೋಪಾಸನೆ ಅಲ್ಲ, ಉಪಾಸನೆ ಅಂದ್ರೆ ಇವನು ತಿಳ್ಕೊಳ್ಳೋನು ಈ ರೀತಿ ಒಂದೊಂದು ವಿಷಯದಲ್ಲೂ ಇದು ಸ್ವರೂಪ ಏನು ಅಂತ ಭಾವನೆ ಮಾಡ್ಕೊತಾನೆ. ಅಲ್ಲಪ್ಪ, ಅಧಿಭೂತಂ ಕ್ಷರೋಭ ಭಾವನೆ ಏನ್ ಮಾಡ್ತಾನೆ? ಒಳ್ಳೆ ಇವಾಗ ಎಲ್ಲ ಈ ನಾಶವಾಗೋ ಶರೀರ ಮುಂತಾದ್ದೆಲ್ಲ ಅದು ಅಧಿಭೂತ ಅಂದ್ರೆ ಪಂಚ. ಅದೇ ತಿಳ್ಕೊಂಡು ಏನು ಅಂದ್ರೆ ಅದ್ರಲ್ಲಿ ಗಮನ ಕೊಡಬೇಡ ಅಂತ. ಎಲ್ಲಾ ದೇಹಗಳು ಕ್ಷರ ಅಷ್ಟೇ. ಇಲ್ಲಿ ದೊಡ್ಡ ವಿಷಯ ಬಹಳ. ಅವನು ಕೃಷ್ಣ ಪರಮಾತ್ಮ ಹೇಳಂತ ವಿಚಾರ. ಅರ್ಜುನ ಪ್ರಶ್ನೆ ಕೇಳದ್ನಲ್ಲ, LKG ಪ್ರಶ್ನೆ ಇದು. ಸ್ವಾಮಿಗಳು ಒಂದ್ ಟಿಪ್ಪಣಿ ಕೊಟ್ರು ನೋಡಿ. ಒಳ್ಳೆ ಪ್ರಾಣಿಗಳ ಶರೀರ ಭಾಗವು 13ನೇ ಅಧ್ಯಾಯದಲ್ಲಿ ಕ್ಷೇತ್ರವೆಂದು, 15ನೇ ಅಧ್ಯಾಯದಲ್ಲಿ ಕ್ಷರವೆಂದು ಕರೆದಿರುವುದು. ಇಲ್ಲಿ ಅಧಿಭೂತ ಅಂದ್ರೆ ಇದೇನೆ, ಶರೀರಗಳು, ದೇಹ ಭಾಗ, ಪ್ರಾಣಿಗಳ ದೇಹ ಭಾಗ, ದೇಹೇಂದ್ರಿಯ ಮನೋಬುದ್ಧಿ, ಅದು ನಾಶವುಳ್ಳದ್ದು. ಸಪ್ತಧಾತ್ಮಾತ್ಮಕವಾದ ದೇಹ. ಏನ್ ಮೂರ್ಖ ಪ್ರಯೋಜನ ಈ ವಿಚಾರ ತಿಳ್ಕೊಂಡು? ಎಂತ ಲಾಭ ಇಲ್ಲ ಇದರಲ್ಲಿ.
ಯತ್ಕಿಂಚ ಜನ್ಮದ ವಸ್ತು, ಏನೇನು ಹುಟ್ಟುವಂತಹ ವಸ್ತು ಇದೆಯೋ ಅದೆಲ್ಲವೂ ಕ್ಷರಾಕ್ಷರ ಅಂತ ಹೇಳಿ ಕರಿತಾ ಇದ್ದಾನೆ. ಪುರುಷಃ ಪೂರ್ಣಂ ಅನೇನ ಸರ್ವಮಿತಿ ಪುರಿ ಶಯನಾದ್ವಾ ಪುರುಷಃ. ಈ ಪರಮಾತ್ಮ ಅಲ್ಲ, ಪುರುಷನು ಒಂದೇ, ಇವನಿಂದ ಎಲ್ಲವೂ ತುಂಬ ಹೋಗಿದೆ, ಎಲ್ಲರ ಶರೀರದೊಳಗೂ ಮಲಗಿದ್ದಾನೆ. ಪರಮಾತ್ಮನೆಲ್ಲ ಶರೀರ ಮಲಗಿದ್ದಾನೆ, ಅದೇ ಪರಮಾತ್ಮ ಹೇಳ್ತಾ ಇಲ್ಲ ಇಲ್ಲಿ. ಲಿಂಗಾತ್ಮ ಇಲ್ಲಿ ಹಿರಣ್ಯಗರ್ಭಾತ್ಮ, ಅವನನ್ನು ಪುರುಷೇನಾಥ್, ಪುರಿಯಿಂದ ಶರೀರದಲ್ಲಿ ಮಲಗಿದ್ದಾನೆ. ಮಲಗಿದ್ದಾನೆ ಅಂದ್ರೆ ಲಿಂಗ ರೂಪದಿಂದ ಏನು ಕ್ರಿಯೆ ಮಾಡಿದ ಸುಂದರ ಕೂತ್ಕೊಂಡಿದ್ದಾನೆ. ಇನ್ನು ಇವನ್ನೆಲ್ಲವನ್ನು ತುಂಬಿಕೊಂಡಿದ್ದಾನೆ, ಜಗತ್ತ ತುಂಬಿಕೊಂಡಿದ್ದಾನೆ. ಇದಾದ್ರೂ ಉಪಾಸನೆಗೆ ಅಂತ ಅರ್ಥ ಇದೆ, ಹಿರಣ್ಯಗರ್ಭೋಪಾಸನೆ ಮಾಡೋದು. ಇವನು ಹೇಳಿದ್ಮೇಲೆ ಅದನ್ನ ಹೇಳೋ ಅವಶ್ಯಕತೆ ಇಲ್ಲಪ್ಪ. ಇವನಲ್ಲೆಲ್ಲ ಅಡಕವಾಯ್ತು, ಹಿರಣ್ಯಗರ್ಭನಲ್ಲಿ ಅಡಕವಾಗದೇ ಇರೋದು ಏನೂ ಇಲ್ಲ. ಆಯಿತ್ಯಾಂತರ್ಗತೋ ಹಿರಣ್ಯಗರ್ಭ ಸರ್ವ ಪ್ರಾಣಿಕರಣಾನಾಂ ಅನುಗ್ರಾಹಕಃ ಸಹ ಅಧಿದೈವತಂ. ಐತ್ಯನ ಒಳಗಿರುವ ಲಿಂಗಾತ್ಮ ಹಿರಣ್ಯಗರ್ಭ ಅಂತ ಹೆಸರು. ಎಲ್ಲಾ ಪ್ರಾಣಿಗಳ ಇಂದ್ರಿಯಕ್ಕೆ ಅನುಗ್ರಹ ಮಾಡುವಂತಹ ದೇವತೆ, ಅದು ಅಧಿದೈವತ. ಅದು ಅಧಿದೈವತ ಸಮಷ್ಟಿ ಆಯಿತ್ಯಾಂತಿಕ ಪುರುಷ ಹಿರಣ್ಯಗರ್ಭ. ಅಧಿಭೂತ ಸಮಸ್ತ ಚತುರ್ವಿಧ ಭೂತಗಳು, ಅಂಡಜ ಸೇಜ ಬೀಜ ಅಧಿಭೂತ. ಅಧ್ಯಾತ್ಮ ಜೀವ, ವಿಸರ್ಗ ಕರ್ಮ. ಮತ್ತೆ ಹೇಳಿ ಗುರುಗಳೇ, ಹೊಸ ಹೊಸ ಬಾಯಿ ಬಾಯಿ ಶಬ್ದ ಹಾಕೋದು ಕನ್ಫ್ಯೂಸ್ ಮಾಡೋದು. ಅಧಿಭೂತ ಅಂದ್ರೆ ಸ್ಥೂಲ ಅಲ್ಲ, ಇದು ಅನಾತ್ಮ ಅಂತಾನೆ ತಗೋಬೇಕಾಗುತ್ತೆ. ಸ್ಥೂಲ ಅಂತ ತಗೋಬೋದಾ? ಸ್ಥೂಲವಾದ ಎಲ್ಲಾ ಶರೀರವೂ ಅಧಿಭೂತ. ಅಧಿದೈವ ಅಂದ್ರೆ ಇದಾಗುತ್ತೆ, ಹಿರಣ್ಯ ಗರ್ಭ ಆಗುತ್ತಾ ಅಥವಾ ಲಿಂಗ ಆತ್ಮ ಅಂತಿದ್ದೀರಲ್ಲ, ಸೊ ಅದ ಅಂತ ತಗೋಬೇಕಾ? ಹಿರಣ್ಯಗರ್ಭ ಅಧಿದೈವನ ಹಿರಣ್ಯಗರ್ಭ. ಲಿಂಗಾತ್ಮ ಅಂದ್ರೆ ಬೇರೆ ಆಗಲ್ವಾ? ಅವನು ಬೇರೆ ಅಧ್ಯಾತ್ಮ. ಸಮಷ್ಟಿಯಾಗಿರೋ ಅಧಿದೈವ ಅದು ಹಿರಣ್ಯಗರ್ಭ, ಅವನು ಲಿಂಗಾತ್ಮ. ಇಲ್ಲಿ ಅಧ್ಯಾತ್ಮ ಅಂತಂದ್ರೆ ಜೀವದ ಕೊಟ್ಟಿದ್ದಾರೆ. ಇಲ್ಲಿ ಸಮಷ್ಟಿ ಲಿಂಗಾತ್ಮ, ಸಮಷ್ಟಿ ಪ್ರಾಣಿಕರಣ ಅನುಗ್ರಹನಾಗಿರ್ತಕ್ಕಂಥ ಹಿರಣ್ಯಗರ್ಭ ಅಧಿದೈವ. ಅವನು ಅಧಿದೈವ. ಅಧಿಯಜ್ಞ ಸರ್ವಯಜ್ಞಾಭಿಮಾನಿ ವಿಷ್ಣಾಖ್ಯಾ ದೇವತಾ. ಯಜ್ಞೋಮಿ ವಿಷ್ಣು ಶ್ರುತೇ. ಅಧಿಯಜ್ಞನು ಅಂದ್ರೆ ಸಮಸ್ತ ಯಜ್ಞಕ್ಕೂ ಅಭಿಮಾನಿ ಆಗಿರ್ತಕ್ಕಂಥ ವಿಷ್ಣು ಎಂಬ ಹೆಸರಿನ ದೇವತೆ. ಯಾರು ನಾವು? ತಾನೇ ತನ್ನ ಪರಮಾರ್ಥ ಸ್ವರೂಪ, ಇನ್ಯಾರು ಬೇರೆ ಇಲ್ಲ. ಹೆಣ್ಣಿಗಬ್ಬ ಆಯ್ತು, ಹೆಣ್ಣಿಗಬ್ಬ ಅಲ್ಲ ಇವನು. ವಿಷ್ಣುವಿನ ನಾನೇ ವ್ಯಾಪಕ ಆದಂತಹ ಇದು ಸಚ್ಚಿದಾನಂದ ಸ್ವರೂಪ, ಪರಬ್ರಹ್ಮ ಸ್ವರೂಪ. ಸರ್ವಯಜ್ಞರು ಅಭಿಮಾನಿ, ಅವನಿಗೆ ಅಭಿಮಾನ ಇಲ್ಲಪ್ಪ, ಅಭಿಮಾನಿ ನೀ ಅಂತ ಇದ್ದಾರೆ. ವಿಷ್ಣುವಿಗೆ ಯಾವ ಅಭಿಮಾನವೂ ಇಲ್ಲ ಅಲ್ಲ. ಅಧಿಯಜ್ಞನಾಗಿ ಸರ್ವಯಜ್ಞಾಭಿಮಾನಿ ವಿಶ್ವಾಖ್ಯಾ ದೇವತಾ ಅಂತಿಲ್ಲ. ಎಲ್ಲ ಯಜ್ಞಗಳು ಅಭಿಮಾನ ಇಲ್ಲಪ್ಪ ಅವನಿಗೆ. ಅವನಿಗೆ ಅಭಿಮಾನ ಇದೆ, ಅವನ ವಿದ್ಯಾ ಕಲ್ಪಿತ ರೂಪನೇ. ಇವನು ಪರಮಾತ್ಮನೇ ಇವನು. ಇದು ಸರ್ವಯಜ್ಞ ವಿಶ್ವಾಖ್ಯಾ ದೇವತಾ. ಯಾಕೆ? ಸೇರ್ಕೋತಾನೆ ಅಂತ ಇದೆಲ್ಲ ಇದ್ರ ಪ್ರಸಂಗನೇ ಅನ್ಸುತ್ತಪ್ಪ. ಅಲ್ಲಪ್ಪ, ಉಪಾಸನೆ ಮಾಡಿ ಸಗುಣ ಆಗ್ತಾನೆ, ಅದೇ ಸ್ವರೂಪ ಸಗುಣ ಅಲ್ಲಪ್ಪ ಇವನು. ಅಲ್ಲ, ಸ್ವರೂಪದಿಂದ ಸರಿ ಒಳ್ಳೆ ಈ ಯಜ್ಞ ವಿಚಾರ, ದ್ವೈತ ವಿಚಾರ ಬಂದ್ಮೇಲೆ ಯಜ್ಞಾಭಿಮಾನಿ ದೇವತೆ ಇಟ್ಕೊಳ್ಳಿ. ಯಜ್ಞವಲ್ಲ, ಯಜ್ಞೋಮಿ ವಿಷ್ಣು ಸಗುಣ ಆಯ್ತು. ನಿರ್ಗುಣ ಆತ್ಮ ಬೇರೆ ಇಲ್ಲ, ಇದನ್ನೆಲ್ಲ ಆಯ್ತು. ಹೇಳಿಮ್ಮ. ಸಾರಿ, ನಿಮ್ ಮಾತು ನನ್ ಕೇಳಿಸ್ಲಿಲ್ಲ ಅವ್ರದ್ದು ನನ್ಗ್ ಮಾತು. ಆದ್ರೆ ನನ್ಗೆ ಅಧ್ಯಾತ್ಮ ಅಂದ್ರೆ ಜೀವಾತ್ಮ ಅಂದ್ರೆ ಮತ್ತೆ ಅದು ಆತ್ಮ ಬ್ರಹ್ಮ ಆಯ್ತಲ್ವಾ ಗುರುಗಳೇ? ಲಿಂಗಾತ್ಮ ಹೆಂಗಾಗುತ್ತೆ? ನಂಗೆ ಅದು ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ ಇಲ್ಲಿ. ಹಂಗಲ್ಲ, ಅಲ್ಲಿ ಸ್ವಭಾವೋಧ್ಯಾತ್ಮ ಅಂದಲ್ಲ. ಸ್ವಭಾವೋಧ್ಯಾತ್ಮ ಮುಚ್ಚತೆ ಅಂದ್ರೆ ದೇಹದಿಂದ ಶುರು ಮಾಡ್ಕೊಂಡು ತೀರ ಪ್ರತ್ಯೇಕಾತ್ಮನಾಗಿರೋದಿದೆಯಲ್ಲ, ಅದೇ ಸ್ವಭಾವ. ಅದನ್ನೇ ಅಧ್ಯಾತ್ಮ ಕರೀತಾ ಇದ್ದಾರೆ. ಅಲ್ಲಿ ಪ್ರತ್ಯೇಕಾತ್ಮನಾಗಿರೋದು ಜೀವನಾಗಿ ತೋರ್ತಾನೆ. ಜೀವನ ಅಲ್ಲ ಅವನು, ಜೀವತ್ವ ಇಲ್ಲ ಅಲ್ಲಿ, ಅವನು ಪರಮಾತ್ಮನೇ ಅವನು. ಜೀವ ಅನ್ನೋದು ಅವಿದ್ಯಾಕಲ್ಪಿತವಾದ ಉಪಾಧಿಯಿಂದ ಜೀವನೇ ಹೊರತು ನಿಜವಾಗಿ ಜೀವನ ಅಲ್ಲ. ಈ ನಾನೆಂಬುದರ ಎಂಡ್ ಇದೆಯಲ್ಲಮ್ಮ, ದೇಹ ನಾನು, ಇಂದ್ರಿಯವೂ ನಾನು,
ಮನಸ್ಸು ನಾನು, ಅದರ ಎಂಡ್ ಯಾವುದೋ, ಕೊನೆ ಯಾವುದೋ, ನಾನೆಂಬುದರ ಕೊನೆ ಪ್ರತ್ಯೇಗಾತ್ಮನೇ. ಪ್ರತ್ಯೇಗಾತ್ಮ ಅಂದ್ರೆ ಪರಮಾತ್ಮ ತಗೊಳ್ತಿರೋ ಜೀವಾತ್ಮ ತಗೊಳ್ತಿರೋ? ಜೀವಾತ್ಮ ತಗೊಂಡ್ರು ತಪ್ಪಿಲ್ಲ, ಅದೇ ಅದು ಇದು ಒಂದು ಹಂತಕ್ಕಾಗತ್ತೆ. ಅದೇ ಅವನೇ ಪರಮಾತ್ಮ, ಜೀವತ್ತು ಬಿಟ್ಟು ಅವನೇ ಪರಮಾತ್ಮ. ಹಂಗ ಅರ್ಥ ಸರಿ ಹೋಯ್ತು. ಆದ್ರೆ ಲಿಂಗಾತ್ಮ ಅಂತ ಬರಲ್ಲ. ಲಿಂಗಾತ್ಮ ಅಂದ್ರೆ ಬೇರೆ ಹಿರಣ್ಯಗರ್ಭ ಲಿಂಗಾತ್ಮ. ವ್ಯಷ್ಟಿ ಲಿಂಗಾತ್ಮ ಆದ್ರೆ ಜೀವನೇ, ಸಮಷ್ಟಿ ಲಿಂಗಾತ್ಮ ಅಂತ ತಗೊಂಡ್ರೆ ಹಿರಣ್ಯಗರ್ಭ ಅಷ್ಟೇ. ಇಂಡಿವಿಜುವಲ್ ಬಾಡಿ ತಗೊಂಡ್ರೆ ಲಿಂಗಾತ್ಮ ಜೀವ, ಕಾಸ್ಮಿಕ್ ಇದು ತಗೊಂಡ್ರೆ ಹಿರಣ್ಯಗರ್ಭ ಅಷ್ಟೇ. ಹಿರಣ್ಯಗರ್ಭ. ಸೊ ಇಲ್ಲಿ ಅಧಿಭೂತ ಅಂದ್ರೆ ನಮ್ದು ಸ್ಥೂಲ ಶರೀರ ಆಯ್ತು. 4 ವಿಧ ಪ್ರಾಣಿ, ಜಲ ಎಲ್ಲದ ಸ್ಥೂಲ ಶರೀರವು ಅಧಿಭೂತ ಎಲ್ಲರಿಗೂ ಆಯ್ತು. ಅಧ್ಯಾತ್ಮ ಅಂದ್ರೆ ಜೀವಾತ್ಮ ಅಂತ ಲೆಕ್ಕ ತಗೋಬೋದಾ ಇಲ್ವಾ? ಆಮೇಲೆ ಅಧಿದೈವ ಅಂದ್ರೆ ಹಿರಣ್ಯಗರ್ಭ, ವ್ಯಷ್ಟಿ ಅಂತಾನೆ ತಗೋಬೇಕಾ? ಸಮಷ್ಟಿ ಕಾಸ್ಮಿಕ್. ಇಲ್ಲ, ಕರೆಕ್ಟ್ ಆಗಿ ಹೇಳಿದ್ರು, ಕರೆಕ್ಟ್ ಆಗಿ ಹೇಳಿದ್ರು. ಹಾಗೆ ತಗೋಬೇಕು. ಸಮಷ್ಟಿ. ಹಾ, ಗುರುಗಳೇ, ನಾಗರಾಜ್ ನಾನು ಅನ್ನುವಂಥದ್ದು ಯಾವುದನ್ನ ಅಂತೀವೋ ಅದು ಜೀವಾತ್ಮ. ಹೌದು. ಅದು ಎಲ್ಲ ಸಮಷ್ಟಿಯಾಗಿ ನಾನು ಅನ್ನುವಂಥದ್ದು ಹಿರಣ್ಯಗರ್ಭ. ಕರೆಕ್ಟ್. ಹೌದು. ಮತ್ ಇಲ್ಲಿ ಏನ್ ಹೇಳಕ್ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಗುರುಗಳೇ. ಇಲ್ಲ, ವಿಷಯ ಇರ್ಲಿ ಒಂದಷ್ಟು ಅಂತ ತುಂಬಿಸ್ತಾ ಇದ್ದಾರೆ ವಿಷಯ. ಅಲ್ಲ, ಈಗ ಪ್ರತ್ಯೇಗಾತ್ಮ ಪರಮಾತ್ಮ ಅನ್ನುವಾಗ ಜೀವಾತ್ಮ ಅಂತ ನಾವ್ ಯಾವ್ದನ್ನ ತಿಳ್ಕೊಂಡಿದೀವೋ ಅದಕ್ಕೂ ಕೂಡ ಅಧಿದೈವ ಒಳಗಡೆ ಇರುವನು ಪರಮಾತ್ಮ ಅನ್ನೋ ಅಷ್ಟೇ. ಪ್ರತ್ಯೇಗಾತ್ಮ ಪರಮಾತ್ಮ ಅಂತ ಹೇಳೋ ಪ್ರಕರಣ ಅಲ್ಲ. ಪ್ರತ್ಯೇಗಾತ್ಮ ಪರಮಾತ್ಮ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಸುಮ್ನೆ ಇದೊಂದು ಪಾಯಿಂಟ್ ಮಾಡ್ತಾ ಇದ್ದಾರೆ. ಪ್ರತ್ಯೇಗಾತ್ಮ ಜೀವಾತ್ಮ ಇದಾನಲ್ಲಪ್ಪ, ಜೀವಾತ್ಮ ಅವನು ಅಧ್ಯಾತ್ಮ, ಅವನು ವ್ಯಷ್ಟಿ ಇದು ಲಿಂಗಾತ್ಮ, ಅವನು ಇನ್ನು ಪುರುಷ ಅಧಿದೇವತೆ ಇದಲ್ಲ, ಸಮಷ್ಟಿ ಲಿಂಗಾತ್ಮ ಹಿರಣ್ಯಗರ್ಭ. ಅಧಿಭೂತ ಇದೆಯಲ್ಲ, ಚರಾಚರ ಎಲ್ಲಾ ಪ್ರಾಣಿಗಳು ಅಧಿಭೂತ. ಆಮೇಲೆ ಅಧಿಯಜ್ಞ, ಪರಮಾತ್ಮನೇ ಅಧಿಯಜ್ಞ ಆಗಿದ್ದಾನೆ. ಕರ್ಮ ಚರುಪುರಾಶಿ ಕರ್ಮಗಳು ಕರ್ಮವಾಗಿದೆ. ಇನ್ನೇನು ನೋಡಿದೆ? ಆಯ್ತು, 5 ಆಯ್ತು. ಅಕ್ಷರಂ ಬ್ರಹ್ಮ ಅದು ಪರಮಾತ್ಮನೇ ಅದು. ಪ್ರಮಾಣ ಕಾಲ ಏನ್ ಪ್ರಮಾಣ? ಅಯ್ಯೋ, ಪ್ರಮಾಣ ಕಾಲ ಕನ್ಫ್ಯೂಸ್ ಮಾಡಾಕ್ಬಿಟ್ರಿ. ಅದ್ಯಾವ್ದು ಪ್ರಮಾಣ ವಿಚಾರ ತಗೊಂಡು ಕೊಡೋಲ್ಲ ಅವ್ರಿಗೆ. ಅಲ್ಲೇ ಇಡೋ, ಜರುಗಬೇಡ. ಸುಮ್ನೆ ನನ್ನ ತಿಳುವಳಿಕೆ ಬಂದಿದೆ ಹೇಳ್ತಾ ಇದೀನಿ. ಈ ಮುಂಡಕದಲ್ಲೂ ಪ್ರಶ್ನೆ ಕೇಳ್ತಾನ ಅವನು. ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿತ್ಯ ಇದಂ ವಿಜ್ಞಾತಂ ಭವತಿ. ಅವನ್ ಏನಂತ ಶುರು ಮಾಡ್ತಾನೆ ಉತ್ತರಕ್ಕೆ? ನೋಡಪ್ಪ, 2 ಬ್ರಹ್ಮ ಇದೆ, 2 ವಿದ್ಯೆ ಇದೆ, ಎರಡೂ ತಿಳ್ಕೋಬೇಕು. ಎರಡರನ್ನು ತಿಳ್ಕೊಂಡಿದ್ದೆ ಸರಿಯಾದ ಜ್ಞಾನ. ಅದೇ ತರ ಕ್ಷೇತ್ರಜ್ಞ ಯೋಗದಲ್ಲಿ ಈಗ ಒಂದ್ ರೀತಿ ಕ್ಷೇತ್ರ ವರ್ಣನೆ ಕ್ಷೇತ್ರಜ್ಞ ವರ್ಣನೆ ಎರಡೂ ಆಗ್ತಾ ಇದೆ. ಅಷ್ಟು ತಿಳ್ಕೊಂಡ್ರೆ ಪರಿಪೂರ್ಣ ಜ್ಞಾನ ಆಗುತ್ತೆ ಅಂತ ಹೇಳ್ತಾ ಇದಾರೆ ಅಷ್ಟೇ. ಅಷ್ಟು ತಿಳ್ಕೊಕ್ ಆಗೋದಿಲ್ಲ. ಪರಮಾತ್ಮನ್ ತಿಳ್ಕೊಬೋದೇ ಹೊರತು ಪ್ರಪಂಚ ಇಂದ ತಿಳ್ಕೊತಾರೆ. ಅದ್ರಲ್ಲಿ ಅಕ್ಷರಂ ಬ್ರಹ್ಮ ಅದು ಒಂದೇ ಪಾಯಿಂಟ್, ಎಲ್ಲ ದಂಡ ವಿಚಾರ ಅಲ್ಲ. ಬಾಕಿದ ಸುಮ್ಮನೆ ಟೈಮ್ ಪಾಸಿಗೆ. ಏನು ಅದೇನು ಅರ್ಜುನಿಗೂ ಪ್ರಯೋಜನ ಇಲ್ಲ, ಕೃಷ್ಣಗೂ ಅದು ಹೇಳಿಲ್ಲ. ಅಕ್ಷರಂ ಬ್ರಹ್ಮ ಪರಮಂ ಸಾಕು. ಅದು ಈ ಸ್ವಭಾವೋದ್ಯಾತ್ಮ ಸುಮ್ಮನೆ ನಂಗೆ ಅದು ಗೊತ್ತು ಅಂತ ಹೇಳೋ ವಿಷಯ ಹೊರತು ಅದು ಗೊತ್ತು ಇದು ಗೊತ್ತು ಅಂತ ಹೇಳೋಕ್ಕೆ ಅದು ಯಾವ ಪುಣ್ಯಕ್ಕೂ ಇಲ್ಲ, ಪುರುಷಾರ್ಥಕ್ಕೂ ಇಲ್ಲ. ಅದೇ ಉಪಾಸನೆಗೂ ಅಲ್ಲ, ಅದೇನು ಕರ್ಮ ಮಾಡೋಕ್ಕೂ ಅಲ್ಲ, ಅದೇನು ಭಜನೆ ಮಾಡೋಕ್ಕೂ ಅಲ್ಲ, ಏನಕ್ಕೂ ಅಲ್ಲ. ಅದು ಇದು ತಿಳ್ಕೊಂಡು ಏನ್ ಮಾಡ್ಬೇಕ? ನಮ್ಮ ಬ್ಯಾಗಲ್ಲೇ 50 kg ಗೋಧಿ ಇದೆ, ತಿಳ್ಕೊಂಡು ಏನ್ ಮಾಡ್ತೀಯ? ಅಲ್ಲ ಅವ್ರೆ, ಈ ಮುಂಡಕದಲ್ಲಿ ಯಾಕೆ ಅಪರವಿದ್ಯೆ ತಿಳ್ಕೊಬೇಕು ಅಂತ ಶಂಕರರೇ ಒಂದ್ ಪ್ರಶ್ನೆ ಹಾಕ್ಬಿಟ್ಟು, ಅಲ್ಲ ಇದನ್ ತಿಳ್ಕೊಂಡ್ಮೇಲೆ ಇದನ್ ಬಿಡ್ಬೇಕು, ಯಾವತ್ತು ಬಿಡೋದಕ್ಕೆ ಸರಿಯಾಗಿ ತಿಳ್ಕೊಂಡು ಅದ್ರ ದೋಷ ಅಂತ ತಿಳ್ಕೊಂಡು ಅಧರ್ಮ ಜಿಜ್ಞಾಸ ಮಾಡ್ದಂಗೆ ಅಧರ್ಮ ಜಿಜ್ಞಾಸೆ ಮಾಡ್ಬೇಕು. ಇದೇ ಉತ್ತರ ಕೊಟ್ಟಿದ್ದಾರೆ ಶಂಕರರು. ಯಾಕೆ ಇದನ್ನ ತಿಳ್ಕೊಬೇಕಾಗಿತ್ತು ಅಂತ ಪ್ರಶ್ನೆ ಹಾಕ್ಬಿಟ್ಟು
ಸುಲಭವಾಗಿ ಬಿಡ್ಬೋದು ಇವೆಲ್ಲ ಅನಾತ್ಮ ವಸ್ತು ಅಂತ. ಅದಕ್ಕೆ ಮೊದಲು ತಿಳ್ಕೊಬೇಕು. ಸುಮ್ಮನೆ ಒಂದಷ್ಟು ಕಸ ತುಂಬೋದು ತಲೆಗೆ, ಆ ಕಸ ಎಲ್ಲ ತೆಗೆದು ಹಾಕ್ತೀವಿ. ತುಂಬಾ ಕಸ ತುಂಬಿಟ್ಟು ಆ ಕಸ ಎಲ್ಲ ತೆಗೆದು ಹಾಕ್ತೀವಿ. ಆ ಕಸ ತುಂಬಲು ಬೇಡಿ ತೆಗೆದು ಹಾಕಲು ಬೇಡ, ಎರಡು ವಿವೇಕ. ಏನ್ ಮಂದ ಬಜ್ಜಾರಿಗಳಮ್ಮ. ಈಗ ನಂಗೆ ಅಧಿಭೂತ ಅಧ್ಯಾತ್ಮ ಅಧಿದೇವ ಹೆಂಗೋ ಅರ್ಥ ಆಯ್ತು ಗುರುಗಳೇ, ಅಧಿ ಯಜ್ಞ ಇನ್ನ ಅರ್ಥ ಆಗ್ಲಿಲ್ಲ. ಯಜ್ಞ ಪರಮಾತ್ಮ ನಾರಾಯಣನೇ ವಿಷ್ಣು. ಅಂದ್ರೆ ನಾವ್ ಮಾಡೋ ಎಲ್ಲಾ ಕರ್ಮ ಅಂತ ಅನ್ಕೋಬಹುದಾ? ಮಾಡೋ ಕರ್ಮ ಯಾರಿಗಂತ ಮಾಡ್ತೀವೋ ಅವನು. ಎಲ್ಲಾ ಕರ್ಮವು ಯಾರಿಗಾಗಿದೆಯೋ, ಎಲ್ಲಾ ಕರ್ಮಕ್ಕೂ ಯಾರು ದೇವತೆಯೋ, ಅಭಿಮಾನಿ ದೇವತೆಯೋ ಅವನು. ಸಮಸ್ತ ಕರ್ಮಕ್ಕೂ ವಿಷ್ಣುವಾಖ್ಯ ಪರಾದೇವತ. ಅವನನ್ನೇ ಅಕ್ಷರಂ ಬ್ರಹ್ಮ ಪರಮ ಹೇಳಿದ್ದು. ಅವನು ಇಲ್ಲಿ ವಿಷ್ಣುವಾಖ್ಯ ಪರಾದೇವತೆ ಹೇಳ್ತಾ ಇದೆ ಅಷ್ಟೇ. ಸೊ ಅಧಿಯಜ್ಞ ಅಂದ್ರೆ ಮತ್ತೆ ಅದು ಹಿರಣ್ಯ ಗರ್ಭ ಆಗುತ್ತಾ, ಪರಮಾತ್ಮ ಆಗುತ್ತಾ? ಪರಮಾತ್ಮ ಹೆಣಿಗ ಭಾಗ ಅಲ್ಲ. ಸಹಿ ವಿಷ್ಣು ಅಹಮೇವ. ಅಹಮೇವ ಕೃಷ್ಣನ, ಅಹಮೇವ ಅಂದ್ರೆ ಪ್ರತಿಯೊಬ್ರು ನಾವೇ ಅಂತ ಹೇಳ್ಕೋಬೇಕ. ನಾನೇ ಆ ವಿಷ್ಣು ನಾನೇ ಅಂತ ಕೃಷ್ಣ ಹೇಳ್ಕೊಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು. ನಾವುಗಳಲ್ಲೂ ನಾನೇ ಅನ್ಕೋಬೇಕಾ? ನಾನೇ ಅನ್ಕೋಬೇಕು ಅಂತ ಹೇಳ್ತಾ ಇದ್ದ ಕೃಷ್ಣ, ನಾನು ಹೇಳ್ತಾ ಇಲ್ಲ. ಆ ಯಜ್ಞಾಭಿಮಾನಿ ದೇವತೆಯಾದ ವಿಷ್ಣು ನಾರಾಯಣನು ನಮ್ಮ ಜೀವರೂಪನಾಗೂ ಅವನೇ ಇದ್ದಾನೆ. ನಾನೇ ಅವನು, ಅವನೇ ನಾನು ಅಂತ. ನಾನೇ ಅಷ್ಟೇ. ಕೃಷ್ಣನ ದೇವಿಕಿ ಮಗ, ದೇವಿಕಿ ಪುತ್ರ. ದೇವಿಕಿ ಪುತ್ರನ ಉಪಾಸನೆ ಇಲ್ಲ ಇಲ್ಲಿ. ಅಹಮೇವ ಅಂದ್ರೆ ಯಾರು? ವಿಷ್ಣುವೇನ. ಸರಿ, ಭೇದಿಸಿ ಹೇಳಿ. ಅಹಮೇವ ಅಂದ್ರೆ ಅಲ್ಲ, ಈ ಅಹಮೇವ ಅರ್ಥ ಹೇಳಿ. ವಿಷ್ಣುವೇ ಅಹಮೇವ ಅಂತ ಅಲ್ಲ, ಭೇದ ದೃಷ್ಟಿಯಿಂದಾನೇ ನೋಡ್ತಾನೆ ಅವನು. ಸರಿ, ಯಾರು ಅಹಮೇವ? ವಿಷ್ಣುನೇ, ಕೃಷ್ಣನೇ, ವಿಷ್ಣುನೇ. ಆ ವಿಷ್ಣು ನಾನು ನಾರಾಯಣ ಪುರುಷ ಅಂತಾನೆ ಇಟ್ಕೋಬೇಕು. ಅಲ್ಲ, ಅವನೇ ನಾನೇ ಅಂತ ಇದ್ದಾನ. ಅವನೇ ಸಹಿ ವಿಷ್ಣು ಅಹಮೇವ ಅಂದ್ರೆ ಆ ವಿಷ್ಣು ನಾನೇ. ಭೇದ ಇಟ್ಕೊಂಡೆ ಹೇಳ್ತಿರ. ನಾನು ಭೇದ ಹಾಕೊಂಡು ಕೃಷ್ಣ ನಾನು ಆ ಯಜ್ಞದಲ್ಲಿ ಅಧಿಯಜ್ಞವಾಗಿ ವಿಷ್ಣು ಅಂತಿದಾನಲ್ಲ, ಅವನು ನಾನೇ ಕಣೋ ಅರ್ಜುನ ಅಂತ. ಈ ಕೃಷ್ಣ ಅಂತ ನೀನ್ ಏನ್ ಅನ್ಕೊಂಡಿದೀಯೋ, ನೀನ್ ಏನ್ ವ್ಯವಹಾರ ಮಾಡ್ತಿದೀಯೋ, ನಾನೇ ಕಣೋ ನಿಜವಾಗ್ಲೂ ಆ ಅಧಿಯಜ್ಞದಲ್ಲಿ ವಿಷ್ಣು ಅಂತ. ಇವಾಗ ಕೃಷ್ಣನನ್ನು ಅಧಿಗೆ ವಿಷ್ಣು ಭಾವನೆ ಮಾಡ್ಬೇಕು ಅಂತ ನೀ ಹೇಳೋದು ಅಲ್ಲ. ಭಾವನೆ ಅಂದ್ರೆ ಈ ಸಾಧಕ ಹಾಗೆ ಮಾಡೋದು ಗುರುಳೆ. ಕೃಷ್ಣನ ಅಧಿಗೆ ವಿಷ್ಣು ಮಾಡಲ್ಲ. ಅಲ್ಲ, ನಾನೇ ಅಂದ್ರೆ ಸ್ವರೂಪದಿಂದ ನಾನೇ ಅಂತ ಅನ್ಕೋ ಗುರುಗಳೇ. ನೀವ್ ಹೇಳಿದ್ರಲ್ಲಿ ಏನೋ ಇದಿಲ್ಲ. ಆ ಮೇಲ್ಮಟ್ಟಿನ ವಿಚಾರ ಕ್ರಮ ಇದ್ರೆ ಹಾಗೆ ಅನ್ಕೋಲ್ಲಪ್ಪ. ವಿಷಯ ಏನ್ ಹೇಳ್ತಾ ಇದೆ ಅಂತ ಆಗ್ಬೇಕು ತೀರ್ಮಾನ. ಇಲ್ಲಿ ಆ ಸಹಿ ವಿಷ್ಣು ಅಹಮೇವ ಅಂದಾಗ, ಅಹಮೇವ ದೇವಿಕಿ ಪುತ್ರ ಬಲರಾಮಸ್ಯ ಅನುಜಃ ರುಕ್ಮಿಣೀಪತಿ, ಅವನನ್ನು ಅಹಮೇವ ಅಂತ ಇದ್ದಾನ. ಇಂದ್ರ ಪ್ರತರ್ಧನನ್ಗೆ ಮಾಮೇ ವಿಜಾನಿ, ಅವಾಗ ಅದು ನಮಗೂ ಆಗುತ್ತೆ. ಅದೇ ಅರ್ಥನೇ ಇಲ್ಲ. ಅವಾಗ ನಮಗೂ ಆಗುತ್ತೆ ಅದು ಸಹಿ ವಿಷ್ಣು ಅಹಮೇವ. ಉರುಳೆ ದ್ವೈತದಲ್ಲೇ ನೋಡೋದು ಇಲ್ಲಿ. ದ್ವೈತವೇ, ಅದು ದ್ವೈತವೇ. ಅಹಮೇವ ಅನ್ನೋದು ದ್ವೈತವೇ. ಆಯ್ತಾ, ಅಲ್ಲೇ ಮುಗೀತು ಕತೆ. ಶಂಕರಾಚಾರ್ಯರು ಡೌಟ್ ಆಗಿಟ್ರು, ಏನಾದ್ರು ಮಾಡ್ಕೊಳ್ಳಿ ಅಹಮೇವ ಅಂತ. ಸಹಿ ವಿಷ್ಣು ಅಹಮೇವ. ವ್ಯಷ್ಟಿನ್ ಕಳ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇರ್ಬೋದಲ್ಲ, ಹೇಳೋದು ಅಂತ ತಗೋಬೇಕಲ್ಲ ಅಷ್ಟೇ. ಸಮಷ್ಟಿ ಗೊತ್ತಾಗಿದ್ದ ವ್ಯಷ್ಟಿ ಕಳ್ಕೊಳ್ಳೋಕೆ. ಅದೇ ವ್ಯಷ್ಟಿ ಅಭಿಮಾನ ಬಿಟ್ಕೊಂಡು ಸಮಷ್ಟಿಗೆ ಹೋಗಿ, ಆಮೇಲೆ ಸಮಷ್ಟಿ ಮೂಲ ಇದಕ್ಕೆ ಹೋಗ್ಬೇಕು ಅಷ್ಟೇ. ಇದು ಅಸ್ಮಿನ್ ದೇಹೇ ಯೋ ಯಜ್ಞ ತಸ್ಯ ಅಹಂ ಅಧಿಯಜ್ಞ. ಈ ದೇಹದಲ್ಲಿ ಯಜ್ಞನೆಂಬುವನು ಯಾವನು? ಯಾರು ಯಜ್ಞ? ಜೀವನು. ಅವನು ನಾನೇ ಆಗಿದ್ದೀನಿ ಅಂತ. ಈ ದೇಹದಲ್ಲಿ ಯಜ್ಞನೆಂಬುವನು ಯಾವನಾನೇ? ಯಜ್ಞ ಶಬ್ದದಿಂದ ಜೀವನನ್ನು ಹೇಳ್ತಾ ಇದ್ದಾರೆ. ಅಸ್ಮಿನ್ ದೇಹೇ ಯೋ ಯಜ್ಞ, ಈ ದೇಹದಲ್ಲಿ ಯಜ್ಞ ರೂಪದಾದ ಒಬ್ಬ ಇದಾನಲ್ಲ, ಚೈತನ್ಯ ರೂಪದಾದಂತ ಒಬ್ಬ ಆತ್ಮ, ಅವನಿಗೂ ನಾನೇ ಅಧಿಯಜ್ಞನಾಗಿದ್ದೇನೆ. ಇಲ್ಲಿ ದೇಹದಲ್ಲಿ ಯಜ್ಞ. ಯಜ್ಞವು ದೇಹದ ನಡೆಯುತ್ತೆ ಆದ್ರೂ ಯಜ್ಞ ದೇಹದಲ್ಲಿ ಅಂತ. ಆ ದೇಹದ ಅಸ್ಮಿನ್ ದೇಹ ಅಂದ್ರೆ ಅಧಿಕರಣ ಅಲ್ಲ, ಸಾಧನ.
ಈ ದೇಹದಲ್ಲಿ ಯಜ್ಞ ಈ ದೇಹ ಇಟ್ಕೊಂಡು ಏನ್ ಯಜ್ಞಗಳನ್ನ ನಡೆಯುತ್ತೆ, ಈ ದೇಹ ಇಟ್ಕೊಂತಾನೆ ಕರ್ಮ ಮಾಡೋದು, ಪೂಜೆ ಮಾಡೋದು, ಹೋಮ ಮಾಡೋದು. ಆ ದೇಹದಲ್ಲಿ ಯಾವ ಯಜ್ಞವು ನಡೆಯುತ್ತದೆಯೋ ಆಯ ತಸ್ಯ ಆ ದೇಹಕ್ಕೆ ಅಹಂ ನಾನು ಅಧಿಯಜ್ಞನಾಗಿದ್ದೇನೆ ಅಂತ. ಯಜ್ಞೋ ಹಿ ದೇಹ ನಿರ್ವರ್ತತ್ವೇನ ದೇಹ ಸಮವಾಯಿ ಇತಿ ದೇಹಾಧಿಕರಣ ಭವತಿ. ಯಜ್ಞವು ದೇಹದಿಂದ ಉಂಟಾಗುವಂತದ್ದಾದ್ರಿಂದ ನಡೆಯುತ್ತದೆ. ಆದ್ರಿಂದ ದೇಹದೊಡನೆ ಸಮವಾಯಿ ಸೇರ್ಕೊಂಡಿರೋದು. ಅದು ದೇಹ ಅಧಿಕರಣ, ದೇಹವೇ ಅದಕ್ಕೆ ಆಶ್ರಯವಾಗತ್ತೆ. ಯಜ್ಞಕ್ಕೆ ದೇಹವೇ ನೆಲೆ ಆಶ್ರಯ ಕೊಟ್ಟೆ. ದೇಹ ಇಲ್ಲದೆ ಹೋದ್ರೆ ಯಜ್ಞ ಮಾಡಕ್ಕಾಗಲ್ವಲ್ಲ, ದೇಹದಿಂದ ತಾನೆ ಯಜ್ಞ ಮಾಡೋದು. ಆದ್ರೆ ದೇಹದಲ್ಲಿ ಯಾವ ಯಜ್ಞ ಇದೆಯೋ, ದೇಹದಿಂದ ಯಾವ ಯಜ್ಞ ನಡೆಯುತ್ತೋ ದರ್ಶ. ದೇಹೇನ ಯೋ ಯಜ್ಞ ನಿರ್ವರ್ತತೆ ಅಂತ ಅರ್ಥ ಮಾಡ್ಬೇಕು. ದೇಹ ಯೋ ಯಜ್ಞ ಅಂದ್ರೆ ದೇಹದಲ್ಲಿ ಯಜ್ಞ ಇಲ್ಲ, ದೇಹದಿಂದ ಯಾವ ಯಜ್ಞ ನಡೆಯುತ್ತೋ. ದೇಹದಲ್ಲೇ ಯಜ್ಞ ಕೂತ್ಕೊಂಡಿದ್ದಾರೆ ಮಾಡಿ, ದೇಹ ಇಟ್ಕೊಂಡೇ ಯಜ್ಞ ಮಾಡೋದು. ಆದ್ರಿಂದ ದೇಹದಲ್ಲಿ ಯಜ್ಞ ಇದೆ ಅಂತ ಇದ್ದಾರೆ. ಯಾವುದನ್ನ ಇಟ್ಕೊಂಡು ಏನ್ ಮಾಡ್ತೀವೋ ಅದೆಲ್ಲ ಅದಿದೆ ಅಂತ. ಆ ಯಜ್ಞಕ್ಕೆ, ಆ ದೇಹ ಯಜ್ಞಕ್ಕೆ ನಾನೇ ಆತ್ಮನಾಗಿದ್ದೇನೆ. ದೇಹದವಾಗಿ ದೇಹಾಧಿಕರ, ದೇಹ ಪ್ರತಾಂಬರ ಅರ್ಜುನ ವಿಶೇಷ. ದೇಹದ ಹಾದಿಗಳಲ್ಲಿ ಶ್ರೇಷ್ಠ ಆದ ಅರ್ಜುನನೇ ಆ ಯಜ್ಞವು ನಾನಾಗಿದ್ದೇನೆ. ದೇಹ ಪ್ರತಾಂಬರ, ದೇಹ ಅಂದ್ರೆ ದೇಹದಲ್ಲಿ ನಡೆಯುವ ಯಜ್ಞದಲ್ಲಿ ದೇಹ ಪ್ರತಾಂಬ ಅರ್ಜುನನೇ ನಾನು ಅಧಿಯಜ್ಞನಾಗಿದ್ದೇನೆ. ಅಂದ್ರೆ ಆ ಯಜ್ಞದಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಮತ್ ಸ್ವಾಮಿಕವಾಗಿ ಯಜ್ಞ ನಡೆಯುತ್ತೆ. ಆ ಯಜ್ಞಕ್ಕೆ ನಾನೇ ಸ್ವಾಮಿ, ನಾನೇ ದೇವತೆ, ನಾನೇ ಅಭಿಮಾನಿ ದೇವತೆ ಅಂತ ಹೇಳ್ತಾ ಇದ್ದಾನೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಎತ್ಕೊಳ್ಳೋ. ಅಂತಕಾಲೇ ಚ ಮಾಂ ಏವ ಸ್ಮರನ್ ಉಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಹ ಮದ್ಭಾವಂ ಯಾತಿ ನಾಸ್ತಿ ಅತ್ರ ಅಸ್ತಿ ಅತ್ರ ಸಂಶಯಃ. ಅಂತಕಾಲ ಅಂದಿನ ಮರಣ ಕಾಲ, ಸಾಯೋ ಕಾಲದಲ್ಲಿ ಯಾವಾತನು ಮಾಮೇವ ಸ್ಮರನ್ ನನ್ನನ್ನೇ ಸ್ಮರಿಸ್ಕೊಳ್ತಾ ಕಲೇವರಂ ಮುಕ್ತ್ವ ಈ ಶರೀರ ಬಿಟ್ಬಿಟ್ಟು ಯಹ ಪ್ರಯಾತಿ ಯಾವನು ಹೊರಟೋಗ್ತಾನೋ, ಇಲ್ಲಿ ನನ್ನ ಸ್ಮರಣೆ ಮಾಡ್ಕೊಳ್ತಾ ಹೋಗ್ತಾನೋ. ಇವಾಗ ಅಷ್ಟು 8 ಬಿಟ್ಟು ನನ್ನ ಸ್ಮರಣೆ ಮಾಡ್ಕೊಂಡು ಯಾವನು ಹೋಗ್ತಾನೋ, ಆ 8 ವಿಚಾರ ಏನೂ ಭೇದ ಆಗಿಲ್ಲ. 8 ವಿಷಯ ಹಿಂದೆ 7 ವಿಚಾರ, ಅದಕ್ಕೂ ಸಂಬಂಧ ಏನು? ಸರಿ, ಪ್ರಯಾಣ ಕಾಲೇಜ್ ಸರಿ, ಪ್ರಯಾಣ ಕಾಲದಲ್ಲಿ ನನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ಬಿಟ್ರೆ ಪರಮಗತಿಯನ್ನು ಹೊಂತಾನೆ, ಅದೊಂದು ಸಾಕು. ಪ್ರಯಾಣ ಕಾಲೇಜ್ ಕಸಂ ಜ್ಞೇಯೋ ಹಿ ನಿಧಾತ್ಮಿ ಹಿಂದಲ್ಲ. ಪ್ರಯಾಣ ಕಾಲದಲ್ಲಿ ಹೇಗೆ ನೀನು ಸೇರ್ಪಡುವನಾಗಿದ್ದೀಯಾ ಅಂದ್ರೆ, ಯಾರು ಸಾಯುವಾಗ ನನ್ನ ಸ್ಮರಣೆ ಮಾಡ್ಕೊಳ್ತಾನೋ ಅದೇ ನನ್ನ ತಿಳ್ಕೊಳ್ಳೋದು. ಅಂದ್ರೆ ಅವನು ಪ್ರಶ್ನೆ ಏನೋ, ಪ್ರಯಾಣ ಕಾಲ ಹೇಗೆ ನೀನು ಸೇರ್ಪಡುವನಾಗ್ತೀಯಾ ಅಂತಂದ. ಅದಕ್ಕೆ ಉತ್ತರ ಅದೆಲ್ಲ ಹೇಗೆ ತಿಳ್ಕೊಳ್ಳೋ, ನನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ರೆ ಉತ್ತಮ ಗತಿ ಹೊಂತಿಯಲ್ಲ ಅದೇ ನನ್ನ ತಿಳ್ಕೊಳ್ಳೋದು ಶಬ್ದಕ್ಕೆ ಅರ್ಥ. ಶಬ್ದಾರ್ಥ ನೋಡಿದ್ರೆ ಬೇರೆ ಇದೆ, ಉತ್ತರ ಬೇರೆ ರೀತಿ ಇದೆ. ಪ್ರಯಾಣ ಕಾಲದಲ್ಲಿ ಹೇಗೆ ತಿಳಿಯಲ್ಪಡುವನಾಗಿದ್ದೀಯಾ ಅಂತ ಪ್ರಶ್ನೆ, ಅದಕ್ಕೆ ಉತ್ತರ ಇಲ್ಲ. ತಿಳಿಯಲ್ಪಡೋದು ಹೇಗೆ ಅಂತ ಉತ್ತರ ಹೇಳ್ತಾ ಇಲ್ಲ. ನನ್ನ ಸ್ಮರಣೆ ಮಾಡ್ಕೊಂಡು ದೇಹ ಬಿಟ್ರೆ ಉತ್ತರ ಕೊಡ್ತಾ ಇದ್ದಾನೆ. ತಿಳ್ಕೊಳ್ಳೋದು ಅಂದ್ರೆ ಭಾವನೆ, ಇದು ಭಾವನೆ ಮಾಡ್ಬೇಕು ಅಂತ ಆಮೇಲೆ ಪಡ್ಕೊಳ್ಳೋದು. ಪ್ರಯಾಣ ಕಾಲದಲ್ಲಿ ನೀನು ಯಾವ ರೀತಿ ತಿಳಿಯಲ್ಪಡುವನಾಗಿದ್ದೀಯಾ, ಜ್ಞೇಯನಾಗಿದ್ದೀಯಾ ಅಂದ್ರೆ ಜ್ಞಾತು ಶಕ್ಯ ಜ್ಞೇಯ ಅಂತ. ಅದು ಜ್ಞೇಯ ಶಬ್ದಕ್ಕೆ ಇಲ್ಲಿ ಉಪಾಸ್ಯ ಅಂತ ಅರ್ಥ ಮಾಡಿದ್ದಾರೆ. ಉಪಾಸ್ಯ ಅಂತ ಅರ್ಥ ಮಾಡಿ ಹೇಗೆ ಉಪಾಸನೆ ಅಂತೂ ಅಲ್ಲ, ಉಪಾಸನೆ ಮಾಡ್ತಾ ಇದ್ರೆ ನನ್ ಸೇರ್ಕೋತ್ಯಾ ಅಂತ ಹೇಳ್ತಾನೆ. ಹೇಗೆ ಉಪಾಸನೆ ಮಾಡ್ಬೇಕು ಅದಕ್ಕೆ ಉತ್ತರ ಇಲ್ಲ. ಯಾವ ರೀತಿ ಮಾಡ್ಬೇಕು ಅಂತ ಇಲ್ಲಿ ಉತ್ತರ ಕೊಡ್ತಾ ಇಲ್ಲ. ಕಸಂ ಜ್ಞೇಯೋಸಿ ಅಂತಿದ್ದೆ. ಯಾವ ರೀತಿ ನೀನು ಉಪಾಸನೆ ಮಾಡಲ್ಪಡುವನಾಗಿದ್ದೀಯಾ ಯಾವ್ದು ಅದನ್ನ ಹೇಳಿಲ್ಲ ಇಲ್ಲಿ. ನನ್ನನ್ನೇ ಸ್ಮರಣೆ ಮಾಡ್ಕೊಳ್ತಾ ಇರೋದೇ ಉಪಾಸನೆ ಮಾಡೋದು. ನನ್ನ ಚಿಂತನೆ ಮಾಡ್ತಾ ಮಾಡ್ತಾ ಸತ್ರೆ ಏನಪ್ಪಾ
ಸಾಯುವಾಗ ನಾರಾಯಣ ಕೇಶವ ಗೋವಿಂದ ಹರಿ ಅನ್ನೋ ಭಜನೆ ಮಾಡ್ಕೊಂಡು ಸತ್ರೆ ಪರಮಾತ್ಮನ ಸೇರ್ಕೊಂಡ್ಬಿಡ್ತೀಯಾ. ಹರಿ ಗೋವಿಂದ ಮಾಧವ ಗೋಪಾಲ ಕೇಶವ ನರಸಿಂಹ ಅಚ್ಯುತ ನಾರಾಯಣ ರಾಮ ರಾಘವ ರಾಜೀವ ಲೋಚನ ಕಾಮಿತ ಫಲದ ಕರಿವರದ. ಆಂಜನೇಯ ಇದು ಗಜೇಂದ್ರಿಗೆ ವರ ಕೊಟ್ಟವನು ಕರಿವರದ ಅಂಥವ್ನು ಸ್ಮರಣೆ ಮಾಡಿಕೊಂಡು ಸತ್ರೆ ನೋಡಿ ಉತ್ತಮ ಲೋಕಕ್ಕೆ ಹೋಗ್ತೀರಾ. ಈ ಭಜನೆ ಹಾಕೊಂಡು ಕಿವಿಗೆ ಹಾಕೊಂಡು ಇಟ್ಕೊಂಡು ಸಾಯುವಾಗ ಬೆಡ್ ಹಾಕೊಂಡು ಕಿವಿಗೆ ಜೋರ 2 ಕಿವಿಗೆ ಹಾಕೊಂಡು ಭಜನೆ ಕೇಳ್ತಾ ಸಾಯ್ಬೇಕು. ಬೇರೆ ಬೇರೆ ಏನ್ ಮಾಡೋದು ಗ್ಯಾಪ್ ಆಗ್ಲೇಬಾರ್ದು. ಹಂಗೆ ಜೋರ ವಾಲ್ಯೂಮ್ ಫುಲ್ ವಾಲ್ಯೂಮ್ ಕೊಟ್ಟು ಹಾಕೋ ಟಮಟೆ ಹೊಡ್ಹೊಡ್ದಂಗೆ. ಅಂತಕಾಲೇ ಮರಣಕಾಲೇ ಚ ಮಾಮೇವ ಪರಮೇಶ್ವರಂ ವಿಷ್ಣುಂ ಸ್ಮರನ್ ಮುಕ್ತ್ವಾ ಕಲೇವರಂ ಶರೀರಂ ಯಃ ಪ್ರಯಾತಿ ಗಚ್ಚತಿ ಸಹ ಮದ್ಭಾವಂ ವೈಷ್ಣವಂ ತತ್ವಂ ಯಾತಿ. ಇದು ಸಗುಣದಾನೆ. ಅದೇ ವಿಷ್ಣಾಖ್ಯ ದೇವತೆ ಅದನ್ನ ಹೇಳ್ತಾರೆ. ಅಂತ ಹೇಳುತ್ತೆ ಅಲ್ಲ, ವಿಷ್ಣಾಖ್ಯ ದೇವತೆಯನ್ನು ಭಾವನೆ ಮಾಡ್ತಾ ಇದ್ರೆ, ಪರಮೇಶ್ವರನೇ ಧ್ಯಾನ ಮಾಡ್ತಾ ಇದ್ರೆ ಪರಮೇಶ್ವರನೇ ಆಗ್ತಾನೆ ಅಂತ ಇದ್ದಾರೆ. ಮದ್ಭಾವಂ ವೈಷ್ಣವ ತತ್ವಂ ಯಾತಿ. ಹಾ, ಉಪಾಸನ ವೈಷ್ಣವ ತತ್ವ ಹೊರಬೇಕಾಗುತ್ತಾ? ಸಗುಣ ಬ್ರಹ್ಮ ಬೇರೆ, ತತ್ವಂ ವೈಷ್ಣವಂ ತತ್ವಂ ಯಾತಿ ಅಂತ ಇದ್ದಾರೆ. ಏನಪ್ಪ, ನನ್ನನ್ನೇ ಮರಣಕಾಲದಲ್ಲಿ ಪರಮೇಶ್ವರನಾಗಿರುವ ವಿಷ್ಣುವನ್ನೇ ಸ್ಮರಣೆ ಮಾಡ್ತಾ ಶರೀರವನ್ನು ಬಿಟ್ಟವನಾದ್ರೆ ಯಾರು ಹೀಗೆ ಹೇಳಿಬಿಡ್ತಾನೋ ಅವನ ಮದ್ಭಾವವನ್ನ ಅಂದ್ರೆ ವಿಷ್ಣುವಿನ ತತ್ವ ಏನುಂಟೋ ಆ ತತ್ವವನ್ನೇ ಸೇರ್ಕೊಂಡ್ಬಿಡ್ತಾನೆ. ವಿಷ್ಣುವಿನ ಪರತತ್ವ ಹೇಳ್ತಿದ್ದಾರೆ. ತದ್ವಿಷ್ಣು ಪರಮಪದಂ ಅಲ್ಲ, ಅದೇ ವಿಶೇಷ ವಾಕ್ಯ ಬೇಕೋಬೇಕು. ಜ್ಞಾನ ಪ್ರಾಪ್ತಿ ದ್ವಾರೇನ ಅಲ್ಲಿ ಹೋಗಿ ಜ್ಞಾನ ಪ್ರಾಪ್ತಿ ಪಡ್ಕೊಂಡು ಅದು ಸೇರಿಸ್ಕೋಬೇಕು ಅಷ್ಟೇ. ನನ್ನ ಹತ್ರ ಆ ಲೋಕಕ್ಕೆ ಹೋದ್ಮೇಲೆ ಇನ್ನ ಬಂದೇ ಬಿಡ್ತಾನೆ, ತತ್ವಜ್ಞಾನ ಆಗ್ಬಿಡುತ್ತೆ ಅಂತ ಅವನು ಒಂದು ಪದ. ಸಹ ಮದ್ಭಾವಂ ವೈಷ್ಣವಂ ತತ್ವಂ ಜ್ಞಾನ ಪ್ರಾಪ್ತಿ ದ್ವಾರೇನ ಯಾತಿ ಗಚ್ಚತಿ ಅಂತ. ಅದು ವಿಷ್ಣು ಲೋಕಕ್ಕೆ ವೈಕುಂಠ ಲೋಕಕ್ಕೆ ಹೋಗ್ತಾನೆ. ವೈಕುಂಠಕ್ಕೆ ಹೋದ್ಮೇಲೆ ಅಲ್ಲಿ ಜ್ಞಾನವಾಗತ್ತೆ. ಅದು ಪರತತ್ವದಲ್ಲಿ ಸೇರೋಗ್ಬಿಡ್ತಾನೆ, ಪರಮಾತ್ಮ ಒಂದಾಗ್ಬಿಡ್ತಾನೆ. ನಾಸ್ತಿ ನ ವಿದ್ಯತೆ ಅರ್ಥೇ ಸಂಶಯ ಯಾತಿ ವಾ ನ ವಾಯಿ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ಹೋಗ್ತಾನೋ ಇಲ್ವೋ ಅಂತ ನೋ ಡೌಟ್, ಹೋಗ್ತಾನೆ. ಪರಮಾತ್ಮನ್ನೇ ಸ್ಮರಣೆ ಮಾಡ್ಕೊಂಡು ಇದು ಸ್ಮರಣೆ ಹೇಗೆ ಮಾಡ್ಬೇಕು ಅಂದ್ರೆ ಕವಿಂ ಪುರಾಣ ಮನುಷಾಸಿತಾರಂ. ಅದು ಕಸಂ ಜ್ಞೇಯೋಸಿನಿಗೆ ಯಾವ ರೀತಿ ಧ್ಯಾನ ಮಾಡ್ಬೇಕು ಅಂದ್ರೆ ಅವನು ಕವಿ ಅಂದ್ರೆ ಸರ್ವಜ್ಞನು, ಪುರಾಣನು, ಚಿರಂತನನು, ಅನುಶಾಸಿತಾರಂ ಎಲ್ಲಕ್ಕೂ ರೂಲರು, ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡುವಾತನು. ಅಣೋರಣೀಯಾಂಶಂ ಅತ್ಯಂತ ಸೂಕ್ಷ್ಮನು, ಇಂದ್ರಿಯ ಗ್ರಾಹ್ಯನಲ್ಲ, ಇಂದ್ರಿಯಾತೀತನು. ಸರ್ವಸ್ಯ ಧಾತಾರಂ ಇಡೀ ಜಗತ್ತನ್ನ ಧಾನ್ಯ ಮಾಡ್ಕೊಂಡವನು. ಅಚಿಂತ್ಯರು, ಈ ಗೊತ್ತಾದ ಒಂದೇ ರೂಪದಿಂದ ಇರತಕ್ಕವನಲ್ಲ, ಅನೇಕ ರೂಪದಿಂದ ಇರತಕ್ಕವನು. ಆದಿತ್ಯವರ್ಣ, ಆದಿತ್ಯಂತೆ ಚೈತನ್ಯ ಜ್ಯೋತಿಯಾಗಿದ್ದಾನೆ ಅಂತ ಹೇಳಿ ಈ ರೀತಿ ಧ್ಯಾನ ಮಾಡ್ತಾ ಆ ವಿಷ್ಣುವಿನ ಪರಮಪದದಲ್ಲಿಯೇ ಹೋಗಿ ಅಂದ್ರೆ ತತ್ವಜ್ಞಾನ ಪಡ್ಕೊಂಡು ಅಂತಾನೆ. ಒಂದು ಸದ್ಯಕ್ಕೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಅಲ್ಲಿ ತತ್ವಜ್ಞಾನವಾಗುತ್ತೆ, ವೈಷ್ಣವ ಪರತತ್ವ ಸೇರ್ಕೊತಾನೆ ಅಂತ. ಇದು ಕರ್ಮಮುಕ್ತಿ ವಿಚಾರ. ಇದು ಕರ್ಮಮುಕ್ತಿಯನ್ನು ಹೇಳ್ತಾ ಇದೆ ಅಂತ ತಿಳ್ಕೊಬೇಕು. ಕರ್ಮಮುಕ್ತಿ ಇಲ್ಲೇ ಇದು ಆತ್ಮಜ್ಞಾನ ಇಲ್ಲೇ ಮಾಡ್ಕೊಂಡು ಹೊಂದಲ್ಲ. ಇದು ಅಲ್ಲೇ ಅಲ್ಲ, ಏನಿದು ಭಾವನಾ ವಿಚಾರ. ಕ್ರಮೇಣ ಆಯ್ತು ಅಖ್ಯಶೇಷ ಅಂತ ಸೇರಿಸ್ಕೋಬೇಕು. ಈ ವಿಷಯದ ಸಂಶಯವೇ ಇಲ್ಲ. ಹೋಗ್ತಾನೋ ಇಲ್ಲೋ ಅನುಮಾನ ಪಡ್ಬೇಕಾಗಿಲ್ಲ. ಇವತ್ತಿಂದ ಶುರು ಮಾಡಿ ಆ ಪರಮಾತ್ಮನ ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿರಂತರ ಧ್ಯಾನ ಮಾಡ್ತಾ ಇದ್ಬಿಟ್ರೆ ವಿಷ್ಣುವಿನ ಪರಮ ಪದಕ್ಕೆ ಸೇರ್ಕೊಂಡ್ಬಿಡ್ತೀರಾ.